ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೋಳಿ. ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದರಲ್ಲಿ KPSC ಹಿಡಿದು KSP, KE ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾನೇ ಅಗತ್ಯ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೆ ಇದ್ದರು ಪ್ಲೀಸ್ ಜಾಯ್ನ್ ಆಗಿ. ಕೆಳಗಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನೀವು ಜಾಯ್ನ್ ಆಗಿದ್ರೆ ಈ ಕೆಳಗಿನ ಉಪಯೋಗಗಳನ್ನು ನೀವು ಎಲ್ಲರೂ ಪಡೆದುಕೊಳ್ಳಬಹುದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದರಲ್ಲಿ ಪ್ರತಿನಿತ್ಯ ಕ್ವಿಜನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿ ವಿಡಿಯೋಗಳ PDF ಸಹ, ಅದಲ್ಲದೆ ದಿನಪತ್ರಿಕೆ, ಇತ್ತೀಚಿನ ಮಾಹಿತಿಗಳು, ಉದ್ಯೋಗ ಮಾಹಿತಿ, ಅದಲ್ಲದೆ ನೀವು ಐಡಾಸ್ ಫೋರಂ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನು ಕೇಳಿ ಪರಿಹರಿಸಿಕೊಳ್ಳಬಹುದು. ಇದು ಕೂಡ ಸೌಲಭ್ಯ ಇದೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ. ಇನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ಯಾವ ಥರ ಮಾಡಿದೆವು ಅಂತಂದರೆ ನಿಮಗೆ ನೋಡಲು ಅನುಕೂಲವಾಗುವ ದೃಷ್ಟಿಯಿಂದ ಯೂಟ್ಯೂಬಲ್ಲಿ ಪ್ರತ್ಯೇಕ ಪ್ಲೇಲಿಸ್ಟ್ಗಳ ಮುಖಾಂತರ ಯಾವ ಥರಪ್ಪ ಅಂತಂದರೆ ಅದರಲ್ಲಿ ಎಲ್ಲ NCERT ವಿಡಿಯೋಗಳು, ಅದರಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಸಬ್ಜೆಕ್ಟು ಒಂದರಲ್ಲಿ ಬರುತ್ತೆ NCERT ಸೀರೀಸ್ನಲ್ಲಿ. ಅದೇ ರೀತಿ ಎಲ್ಲ DSCERT ವಿಡಿಯೋಗಳು, ಇನ್ನು ಥರ್ಡ್ ಒನ್ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು, ಅದಲ್ಲದೆ GK ಟ್ರಿಕ್ಸ್ ವಿಡಿಯೋಗಳು. ಇನ್ನು ನಮ್ಮ ಪಾರ್ಟ್ ಬಂದುಬಿಟ್ಟು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಇದೆ ನೋಡಿ. ಇಲ್ಲಿ ಕ್ವಶನ್ ಪೇಪರ್ಸ್ ಅಂತ ಇರುತ್ತೆ. ಇಲ್ಲಿ ಪ್ಲೇಲಿಸ್ಟ್ನಲ್ಲಿ ಕ್ವಶನ್ ಪೇಪರ್ಸ್ ಅಂತ ಸಿಗುತ್ತೆ. ಅಲ್ಲಿ ಕೂಡ ನೀವು ಪ್ರತಿಯೊಂದು ಕ್ವಶನ್ ಪೇಪರ್ಸ್ಗಳನ್ನು ಸೀರಿಯಲ್ ವೈಸ್ ನೋಡ್ಕೊತ ಹೋಗ್ಬೋದು. ನಿಮ್ಗೆ ಯಾವ ಬೇಕಂತಂದ್ರೆ ಈಗಾಗಲೇ FDA, SDA, PC ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು 3 ಕಂಪ್ಲೀಟ್ ಆಗಿವೆ. FDA, SDA, ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಲಾಗಿದೆ. ಇವತ್ತು ನಾವು PSI ಡಿಸ್ಕಷನ್ ಮಾಡಲು ಹೊರಟಿದ್ದೇವೆ. ಯಾವುದಪ್ಪ ಅಂತಂದರೆ KSRP ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ 2014ರಲ್ಲಿ ನಡೆದಿರುತ್ತೆ. ಪ್ರಶ್ನೆ ಪತ್ರಿಕೆ ಭಾಗ 1 ಅಂತಂದರೆ 1ರಿಂದ 50 ಪ್ರಶ್ನೆಗಳನ್ನು ಪಾರ್ಟ್ 1 ಮಾಡಿದ್ದೀವಿ. ಇನ್ನು ಉಳಿದ 51ರಿಂದ 100 ಪ್ರಶ್ನೆಗಳನ್ನು ಕೆಳಗಡೆ ಲಿಂಕನ್ನು ಕೊಡಲಾಗಿರುತ್ತೆ. ಅದರ ಕಂಟಿನ್ಯೂಸ್ ಸೀರೀಸನ್ನು ನೀವು ನೋಡ್ಬೋದು. ಪಾರ್ಟ್ 2 ಇದರ ಮುಂದಿನ ಭಾಗವನ್ನು ಈಗ ಸ್ಟಾರ್ಟ್ ಮಾಡೋಣ. ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ. ಏನೇನು ಕೊಟ್ಟಿದ್ದಾರೆ ನೋಡಿ. ಕ್ಯಾಬಿನೆಟ್ ಮಿಷನ್, ಮೌಂಟ್ ಬ್ಯಾಟನ್ ಯೋಜನೆ, ಕ್ರಿಪ್ಸ್ ಯೋಜನೆ, ಚಾರ್ಟರ್ ಕಾಯ್ದೆ, ಸಿಮ್ಲಾ ಸಮ್ಮೇಳನ. ನಿಮ್ಗೆ ಗೊತ್ತಿರಬೇಕು ಯಾವುದಪ್ಪ ಅಂತಂದರೆ ಕ್ಯಾಬಿನೆಟ್ ಮಿಷನ್ ನಿಮ್ಗೆ ಯಾವಾಗ ನಡೆದು ಮೊದಲು ಇಶ್ವಿ ಗೊತ್ತಿರಬೇಕು. ಆವಾಗ ನಿಮಗೆ ಪ್ರತಿಯೊಂದರ ಇಶ್ವಿಗಳನ್ನು ಗೊತ್ತಿದ್ದರೆ ಆವಾಗ ನೀವು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಮಾಡಲು ನಿಮ್ಗೆ ಗೊತ್ತಿರಬೇಕು, ಮಾಡಲು ಅನುಕೂಲ ಆಗುತ್ತೆ. ಕ್ಯಾಬಿನೆಟ್ ಮಿಷನ್ ರಚನೆ ಆಗಿದ್ದು 1946. ಇನ್ನು ಮೌಂಟ್ ಬ್ಯಾಟ್ ಯೋಜನೆ ನಿಮ್ಗೆ ಗೊತ್ತಿರಬೇಕು 1947. ಇನ್ನು ಕ್ರಿಪ್ಸ್ ಯೋಜನೆ, ಕ್ರಿಪ್ಸ್ ಮಿಷನ್ ಯಾವಾಗ ಬರುತ್ತೆ ಭಾರತಕ್ಕೆ ಅಂತಂದರೆ 1942ರಲ್ಲಿ ಬಂದಿರುತ್ತೆ. ಇನ್ನು ಚಾರ್ಟರ್ ಕಾಯ್ದೆಗಳು ಎಷ್ಟಿವೆ ಅಂತ ಗೊತ್ತಿರಬೇಕು ನಿಮಗೆ. ಚಾರ್ಟರ್ ಕಾಯ್ದೆಗಳು ಒಟ್ಟು 4 ಇವೆ. ಮೊದಲು ಚಾರ್ಟರ್ ಕಾಯ್ದೆ ಬಂದಿದ್ದು ಯಾವಾಗಪ್ಪ ಅಂತಂದರೆ 1793ರಲ್ಲಿ ಚಾರ್ಟರ್ ಕಾಯ್ದೆಗಳು ಸ್ಟಾರ್ಟ್ ಆಗಿ ಪ್ರತಿ 20 ವರ್ಷಗಳ ನಂತರ ಒಂದೊಂದು ಚಾರ್ಟರ್ ಕಾಯ್ದೆನ ಮಾಡ್ತಾರೆ. 1793, 1813, 1833, 1853 ಒಟ್ಟು 4 ಚಾರ್ಟರ್ ಕಾಯ್ದೆಗಳಿವೆ ನೋಡಿ. ಇನ್ನು ಸಿಮ್ಲಾ ಸಮ್ಮೇಳನ ನಡೆದಿದ್ದು ನಿಮ್ಗೆ ಗೊತ್ತಿರಬೇಕು. ಸಿಮ್ಲಾ ಸಮ್ಮೇಳನ 1945. ಈಗ ನೋಡಿ ಫಸ್ಟ್ ಯಾವ್ದು ಬರುತ್ತೆ ಅನುಕ್ರಮವಾಗಿ ಅಂತಂದರೆ ಕಾಲಾನುಕ್ರಮ ಚಾರ್ಟರ್ ಕಾಯ್ದೆ ನೋಡಿ. ಫಸ್ಟ್ ಯಾವ್ದು ಬರಬೇಕು ಚಾರ್ಟರ್ ಕಾಯ್ದೆ 4 ನೋಡಿ. ಚಾರ್ಟರ್ ಕಾಯ್ದೆ 1793. ಇನ್ನು ಸೆಕೆಂಡ್ ಒನ್ ಯಾವ್ದು ಬರುತ್ತೆ ಅಂತಂದರೆ ಸೆಕೆಂಡ್ ಒನ್ ನೋಡಿ ಕ್ರಿಪ್ಸ್ ಮಿಷನ್ 1942. ಕ್ರಿಪ್ಸ್ ಮಿಷನ್ ಯಾವಾಗ ಬರುತ್ತೆ 1942. ಅದ ನಂತರ ಥರ್ಡ್ ಒನ್ ಯಾವುದಪ್ಪ ಅಂತಂದರೆ ಸಿಮ್ಲಾ ಸಮ್ಮೇಳನ ನೋಡಿ 1945. ಇನ್ನು ಕ್ಯಾಬಿನೆಟ್ ಮಿಷನ್ 1946 ಒಂದಿದೆ. ಲಾಸ್ಟ್ ಒನ್ ಮೌಂಟ್ ಬ್ಯಾಟನ್ ಯೋಜನೆ ಯಾವುದಪ್ಪ ಕಾಲಾನುಕ್ರಮ ಅಂತಂದರೆ 43512 ಬರ್ಬೇಕು ನೋಡಿ. ಆನ್ಸರು 43512. ಆಪ್ಷನ್ಸ್ ನೋಡಿ ಕೆಳಗಿನಲ್ಲಿ ಯಾವ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಇದೆ ನೋಡಿ 43512. ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ. 1931ರಲ್ಲಿ ಘಟಿಸಿದ ಪ್ರಮುಖ ಘಟನೆ ಎಂದರೆ. ಆಪ್ಷನ್ಸ್ ನೋಡಿ ಗಾಂಧಿ ಇರ್ವಿನ್ ಒಪ್ಪಂದ, ದಂಡಿ ಯಾತ್ರೆ, ಸಂಪೂರ್ಣ ಸ್ವಾತಂತ್ರ್ಯ ಗೊತ್ತುವಳಿ, ಸೈಮನ್ ಆಯೋಗ ಅಂತ ಕೊಟ್ಟಿದ್ದಾರೆ. 1931ರಲ್ಲಿ ಯಾವ್ದು ನಡೆದಿದೆ ಅಂತಂದರೆ ಗಾಂಧಿ ಇರ್ವಿನ್ ಒಪ್ಪಂದ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಗಾಂಧಿ ಇರ್ವಿನ್ ಒಪ್ಪಂದ ನಡೆದಿರುತ್ತೆ. ಯಾವಾಗಪ್ಪ ಅಂತಂದರೆ ಗಾಂಧಿ ಇರ್ವಿನ್ ಒಪ್ಪಂದ 1931 ಮಾರ್ಚ್ 5ರಂದು ನಡೆದಿರುತ್ತೆ ನೋಡಿ. ಮಾರ್ಚ್ 5ರಂದು ಗಾಂಧಿ ಇರ್ವಿನ್ ಒಪ್ಪಂದ ನಡೆದಿರುತ್ತೆ. ಇನ್ನು ಸೈಮನ್ ಆಯೋಗ ಕೊಟ್ಟಿದ್ದಾರಲ್ಲ, ಸೈಮನ್ ಆಯೋಗ ಬಂದಿದ್ದು 1927ರಲ್ಲಿ ಬಂದಿರುತ್ತೆ. ಸೈಮನ್ ಆಯೋಗ ಬಂದಾಗ ಪಂಜಾಬ್ನಲ್ಲಿ ಲಾಲಾ ಲಜಪತ್ ರಾಯ್ ಅವರು ಮರಣ ಹೊಂದಿರ್ತಾರೆ. ಸೈಮನ್ ಗೋಬ್ಯಾಕ್ ಚಳವಳಿಯಲ್ಲಿ ಪೊಲೀಸರಲ್ಲಿ ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯ್ ಅವರು ನಿಧನ ಹೊಂದಿರ್ತಾರೆ ನೋಡಿ. ಇನ್ನು ಸಂಪೂರ್ಣ ಸ್ವಾತಂತ್ರ್ಯ ಗೊತ್ತುವಳಿ ಅಥವಾ ಪೂರ್ಣ ಸ್ವರಾಜ್ ಘೋಷಣೆ ಮಾಡಿದ ಯಾವಲ್ಲಪ್ಪ ಅಂತಂದರೆ
ಲಾಹೋರದ ರಾವಿ ನದಿ ದಂಡೆ ಮೇಲೆ ಮಾಡಿರ್ತಾರೆ. ಲಾಹೋರದ ರಾವಿ ನದಿಯ ದಂಡೆಯ ಮೇಲೆ ಅವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನ ಜವಾಹರ್ಲಾಲ್ ನೆಹರು ಅವರು ವಹಿಸ್ಕೊಂಡಿರ್ತಾರೆ. ಪೂರ್ಣ ಸ್ವರಾಜ್ ಸ್ವಾತಂತ್ರ್ಯ ಗೊತ್ತುವಳಿ ಮಾಡೋದಿಲ್ಲಪ್ಪ ಅಂತಂದ್ರೆ ಲಾಹೋರ್ನಾಗ ಮಾಡಿರ್ತಾರೆ. ಯಾವ ನದಿಯ ದಂಡೆಯ ಮೇಲೆ ಅಂತ ರಾವಿ ನದಿಯ ಬಲ ದಂಡೆಯ ಮೇಲೆ ನೋಡಿ. ಇನ್ನು ದಂಡಿ ಯಾತ್ರೆ ನಿಮ್ಗೆ ಗೊತ್ತಿರಬೇಕು. ದಂಡಿ ಯಾತ್ರೆ ಅಥವಾ ಕಾನೂನು ಭಂಗ ಚಳವಳಿ 1930ರಲ್ಲಿ ಮಾಡಿರ್ತಾರೆ ನೋಡಿ. ದಂಡಿ ಯಾತ್ರೆ 1930 ಮಾರ್ಚ್ 12ರಂದು ಗಾಂಧೀಜಿಯವರ ನೇತೃತ್ವದಲ್ಲಿ ಕೈಗೊಂಡಿರ್ತಾರೆ. ನೆಕ್ಸ್ಟ್ ನೋಡಿ, ಅಮೃತ್ಸರ್ನಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನಡೆದ ನಂತರ ನೈಟ್ಹುಡ್ ಪದವಿಯನ್ನು ತ್ಯಜಿಸಿದವರು ಯಾರು? ಆಪ್ಷನ್ಸ್ ನೋಡಿ, SG ಬ್ಯಾನರ್ಜಿ, MK ಗಾಂಧಿ, ರವೀಂದ್ರನಾಥ್ ಟ್ಯಾಗೋರ್, ಸರ್ ತೇಜ್ ಬಹದ್ದೂರ್ ಸಪ್ರು. ಯಾರಪ್ಪ ಅಂತಂದ್ರೆ ನೈಟ್ಹುಡ್ ಪದವಿಯನ್ನು ತ್ಯಜಿಸಿದವರು ಯಾರಪ್ಪ ಅಂತಂದ್ರೆ ಇದರ ಆಪ್ಷನ್ಸ್ಗಳ ಪ್ರಕಾರ ಸರಿಯಾದ ಆನ್ಸರ್ ಯಾರಾಗಿರ್ತಾರೆ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ನೈಟ್ಹುಡ್ ಪದವಿಯನ್ನು ತ್ಯಜಿಸಿರ್ತಾರೆ. ಅದೇ ರೀತಿ ಗಾಂಧೀಜಿಯವರು ಜಲಿಯನ್ ವಾಲಾಬಾಗ್ ದುರಂತದ ಕುರಿತು ಅವರು ಯಾವ ಪದವಿಯನ್ನು ತ್ಯಜಿಸ್ತಾರೆ ಅಂತಂದ್ರೆ ಗಾಂಧೀಜಿಯವರು ನೋಡೋದಾದ್ರೆ ಕೈಸರ್ ಎ ಹಿಂದ್ ಪ್ರಶಸ್ತಿಯನ್ನ ಬ್ರಿಟಿಷರಿಗೆ ವಾಪಸಾತಿ ಮಾಡಿರ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ಹುಡ್ ಪದವಿಯನ್ನು ನೀಡಿದರೆ ಗಾಂಧೀಜಿಯವರು ಕೈಸರ್ ಹಿಂದ್ ಪ್ರಶಸ್ತಿಯನ್ನು ನೀಡಿರ್ತಾರೆ. ಜಲಿಯನ್ ವಾಲಾಬಾಗ್ ಘಟನೆ ನಡೆದಿದ್ದು ನಿಮ್ಗೆ ಗೊತ್ತಿರಬೇಕು. 1919 ಏಪ್ರಿಲ್ 13ರಂದು ನಡೆದಿರುತ್ತೆ ನೋಡಿ. ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ ದುರ್ಘಟನೆ ಎಲ್ಲಪ್ಪ ಅಂತಂದ್ರೆ ಅಮೃತ್ಸರದ ಪಂಜಾಬ್ದ ಅಮೃತ್ಸರದಲ್ಲಿ. ಎಷ್ಟು ಜನ ಹುತಾತ್ಮರಾಗಿರ್ತಾರಪ್ಪ ಅಂತಂದ್ರೆ 379 ಜನ ನಿಧನ ಹೊಂದಿರ್ತಾರೆ. ಇನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ನಿಮಗೆ ಗೊತ್ತಿರಬೇಕು. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕೇಳ್ತಾರೆ. ಎಲ್ಲಪ್ಪ ಅಂತಂದ್ರೆ ವಿಧಿರಾಸ್ಪದ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ. ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ತನಿಖೆ ಮಾಡಲು ಬಂದ ಸಮಿತಿ ಯಾವುದಪ್ಪ ಅಂತಂದ್ರೆ ಹಂಟರ್ ಕಮಿಷನ್ ಬಂದಿರುತ್ತೆ. ಹಂಟರ್ ಕಮಿಷನ್ ನೋಡಿ, ಎಕ್ಸಾಮಲ್ಲಿ ಕೇಳಿದ್ದೇನೆ ಯಾವ ಆಯೋಗ ಬಂದಿರುತ್ತೆ ತನಿಖೆ ಮಾಡಲು? ಹಂಟರ್ ಆಯೋಗ ಬಂದಿರುತ್ತೆ. ನೆಕ್ಸ್ಟ್ ನೋಡಿ, ಕಾಲಾನುಕ್ರಮದಲ್ಲಿ ಬರೆಯಿರಿ. ಆಪ್ಷನ್ ನೋಡಿ ಯಾವ ಕೊಟ್ಟಿದೆ ನೋಡಿ. ಚಂಪಾರಣ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಮೀರತ್ ಘಟನೆ, ಲಾಹೋರ್ನ ಅಧಿವೇಶನ. ಚಂಪಾರಣ ಚಳುವಳಿ ಯಾವಾಗಪ್ಪ ಅಂತ ನಿಮ್ಗೆ ಗೊತ್ತಿರಬೇಕು. ಚಂಪಾರಣ ಚಳುವಳಿ ಗಾಂಧೀಜಿ ಭಾಗವಹಿಸಿದ ಮೊದಲ ಸತ್ಯಾಗ್ರಹ ಕೂಡ ನೋಡಿ. ಚಂಪಾರಣ 1917. ಇನ್ನು ಮೀರತ್ ಉಪ್ಪಿನ ಸತ್ಯಾಗ್ರಹ ಯಾವಾಗಪ್ಪ ಅಂತಂದ್ರೆ ಹೇಳಿದ್ದೇನೆ. ಉಪ್ಪಿನ ಸತ್ಯಾಗ್ರಹ 1930. ಉಪ್ಪಿನ ಸತ್ಯಾಗ್ರಹ 1930 ಉಪ್ಪಿನ ಸತ್ಯಾಗ್ರಹ. ಇನ್ನು ಮೀರತ್ ಘಟನೆ, ಇದು ಮೀರತ್ ಘಟನೆ ಏನಪ್ಪ ಅನಿಸಿರುತ್ತೆ? ಮೀರತ್ ಘಟನೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದಿರುತ್ತೆ. ಮೀರತ್ ಘಟನೆ 1857 ಮೀರತ್ನಲ್ಲಿ ನಡೆದಿರುತ್ತೆ. ಮೀರತ್ ಮೇ 10ರಂದು ನಡೆದಿರುತ್ತೆ. ಏನಪ್ಪಾ ಅಂತಂದ್ರೆ ಅಲ್ಲಿ 87 ಸೈನಿಕರು ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಿರ್ತಾರೆ. ಎನ್ಫೀಲ್ಡ್ ಬಂದೂಕನ್ನು ನಿರ್ಮಾಣ ಮಾಡಲು ವಿರುದ್ಧ 87 ಜನ ಸೈನಿಕರು ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಿರ್ತಾರೆ. ಅವ್ರಿಗೆ ಏನು ಮಾಡಿರ್ತಾರೆ? ಜೈಲಿಗೆ ಹಾಕಿರ್ತಾರೆ. ಇದೇ ಮೀರತ್ ಘಟನೆ. ಅವ್ರಿಗೆ ಪ್ರತಿ 87 ಜನರನ್ನ ಜೈಲಿಗೆ ಹಾಕಿರ್ತಾರೆ ಬ್ರಿಟಿಷರು. ಮೀರತ್ ಘಟನೆ 1857ರಲ್ಲಿ. ಇನ್ನು ಲಾಹೋರ್ ಅಧಿವೇಶನ, ಲಾಹೋರ್ ಅಧಿವೇಶನ ನಿಮ್ಗೆ ಗೊತ್ತಿರಬೇಕು 1929. ಯಾವ್ದು ಆನ್ಸರ್ ಆಗುತ್ತೆ ನೋಡಿ. ಫಸ್ಟ್ ಒನ್ ಯಾವ್ದು ಬರುತ್ತೆ? ಮೀರತ್ತು. ಸೆಕೆಂಡ್ ಒನ್ನು ಚಂಪಾರಣ್ಯ. ಥರ್ಡ್ ಲಾಹೋರು. ಫೋರ್ತ್ ಉಪ್ಪಿನ ಸತ್ಯಾಗ್ರಹ. 3142 ನೋಡಿ ಆನ್ಸರ್. 3142 ಆಪ್ಷನ್ಸ್ ನೋಡಿ ಎಲ್ಲಿದೆ? ಆಪ್ಷನ್ಸ್ ಇಲ್ಲಿ ಸರಿಯಾಗಿ ಕೊಟ್ಟಿಲ್ಲ. ಆನ್ಸರ್ ಯಾವುದಪ್ಪ ಅಂತಂದ್ರೆ 3142 ನೋಡಿ. 3 ಅಂತಂದ್ರೆ ಮೀರತ್ ಘಟನೆ, 1 ಅಂತಂದ್ರೆ 1917 ಚಂಪಾರಣ ಸತ್ಯಾಗ್ರಹ, ಥರ್ಡ್ ಒನ್ ಯಾವ್ದಾಗುತ್ತೆ? ಲಾಹೋರ್ ಅಧಿವೇಶನ. ಅದಾದ ನಂತರ ಉಪ್ಪಿನ ಸತ್ಯಾಗ್ರಹ. ಆನ್ಸರ್ ಯಾವುದಂದ್ರೆ 3142. ಚಂಪಾರಣ ಚಳುವಳಿ ಅಂತಂದ್ರೆ ಗಾಂಧೀಜಿಯವರು ಭಾಗವಹಿಸಿದ ಮೊದಲ ಸತ್ಯಾಗ್ರಹ ನೋಡಿ, ಚಂಪಾರಣ ಚಳುವಳಿ. ಇನ್ನು ಉಪ್ಪಿನ ಸತ್ಯಾಗ್ರಹ ಕೂಡ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರುತ್ತೆ. ಉಪ್ಪಿನ ಸತ್ಯಾಗ್ರಹ. ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನ ಜವಾಹರ್ಲಾಲ್ ನೆಹರು ಅವರು ವಹಿಸಿಕೊಂಡಿರ್ತಾರೆ. ಪೂರ್ಣ ಸ್ವರಾಜ್ ಘೋಷಣೆಯಾದ ಸ್ಥಳ ಯಾವುದಂತಂದ್ರೆ ಲಾಹೋರ್ ಅಧಿವೇಶನದಲ್ಲಿ. ನೆಕ್ಸ್ಟ್ ನೋಡಿ, ಪ್ರಥಮ ಬಾರಿಗೆ ಭಾರತದ ಗವರ್ನರ್ ಜನರಲ್ ಅವರಿಗೆ ವೈಸರಾಯ್ ಎಂಬ ನಾಮಾಂಕಿತ ಯಾವಾಗ ಸೇರಿಸಲ್ಪಟ್ಟಿತು ಅಂತ ಕೇಳಿದ್ದಾರೆ ನೋಡಿ. ಭಾರತ ಗವರ್ನರ್ ಜನರಲ್ನ ವೈಸರಾಯ್ ಅಂತಂದು ಯಾವಾಗ ಮಾಡ್ತಾರೆ ಅಂತಂದ್ರೆ 1858ರ ಕಾಯ್ದೆಯ ಮೂಲಕ 1858ರ ಕಾಯ್ದೆಯ ಮೂಲಕ ಮಾಡಿರ್ತಾರೆ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ದಂಗೆ ಆಗಿರುತ್ತೆ. ಅದರ ಯಾರಿರ್ತಾರೆ ಅವಾಗ ಗವರ್ನರ್ ಅಂತಂದ್ರೆ ದಂಗೆ ಆದಾಗ ಲಾರ್ಡ್ ಕ್ಯಾನಿಂಗ್ ಅವರು. ತದನಂತರ 1857ರ ದಂಗೆಯ ಬಳಿಕ ನೇರವಾಗಿ ಬ್ರಿಟಿಷ್ ರಾಣಿಯ ಅಧೀನದಲ್ಲಿ
ಸರ್ಕಾರವನ್ನು ನೀಡ್ತಾರೆ. ಅವಾಗ ಏನು ಮಾಡ್ತಾರೆ, ಭಾರತ ಗವರ್ನರ್ ಜನರಲ್ ಬದಲಿಗೆ ವೈಸ್ರಾಯ್ ಹುದ್ದೆಯನ್ನು ಸೃಷ್ಟಿ ಮಾಡಿರ್ತಾರೆ. ಮೊದಲ ವೈಸ್ರಾಯ್ ಯಾರಪ್ಪ ಅಂತಂದರೆ ಲಾರ್ಡ್ ಕ್ಯಾನಿಂಗ್ ಅವರೇ ಮೊದಲ ವೈಸ್ರಾಯ್ ಆಗಿರ್ತಾರೆ. ಇನ್ನು ಭಾರತ ಮೊದಲ ಗವರ್ನರ್ ಜನರಲ್ ಅಂತ ನಿಮ್ಗೆ ಗೊತ್ತಿರಬೇಕು. ಭಾರತದ ಮೊದಲ ಗವರ್ನರ್ ಜನರಲ್ ಯಾರಂತಾರೆ, ವಿಲಿಯಂ ಬೆಂಟಿಗು. ಇನ್ನು ಬಂಗಾಳದ ಗವರ್ನರ್ ಜನರಲ್ ಯಾರಪ್ಪ ಅಂತ ನಿಮ್ಗೆ ಗೊತ್ತಿರಬೇಕು, ವಾರ್ನ್ ಹೇಸ್ಟಿಂಗು. ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರ್ನ್ ಹೇಸ್ಟಿಂಗ್. ಆದರೆ ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ವಿಲಿಯಂ ಬೆಂಟಿಂಗ್ ಅವರು ಇರ್ತಾರೆ, ಬಂಗಾಳದ ಕೊನೆಯ ಗವರ್ನರ್ ಜನರಲ್. ಇನ್ನು ಬಂಗಾಳದ ಗವರ್ನರ್ ಜನರಲ್ನ ಭಾರತ ಗವರ್ನರ್ ಜನರಲ್ ಅಂತ ಮಾಡ್ತಾರೆ. ಅವಾಗ ವಿಲಿಯಂ ಬೆಂಟಿಂಗ್ ಅವರು ಮೊದಲ ಗವರ್ನರ್ ಆಗಿರ್ತಾರೆ. ಇನ್ನು ಭಾರತದ ಕೊನೆಯ ಗವರ್ನರ್ ಯಾರಪ್ಪ ಅಂತಂದರೆ ಮೌಂಟ್ ಬ್ಯಾಟನ್ ಅವರು ಭಾರತದ ಕೊನೆಯ ಗವರ್ನರ್ ಜನರಲ್ ಅವರು ನೋಡಿ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. 1857ರ ದಂಗೆಯ ಸ್ಥಳಗಳು, ಅದರ ನಾಯಕರು ಅಂತ ಕೇಳಿದ್ದಾರೆ. ಈ ಕಡೆ ನೋಡಿ, ಎ ಕಾಲಮ್ ಹೇಳ್ತೀನಿ. ಲಕ್ನೋ, ಕಾನ್ಪುರ, ಬಿಹಾರ, ಫೈಜಾಬಾದ್ ಅಂತಂದರೆ ಈಗ ಪ್ರಸ್ತುತ ಅಲಹಾಬಾದನ್ನ ಫೈಜಾಬಾದ್ ಅಂತ ಕರೀತಾರೆ. ನಾಯಕರು ನೋಡಿ, ಮೌಲ್ವಿ ಅಹಮದುಲ್ಲಾ, ಕುಂವರ್ ಸಿಂಗ್, ನಾನಾ ಸಾಹೇಬ್, ಬೇಗರ್, ಹಜರತ್ ಮಹಲ್. ಯಾರಪ್ಪ ಅಂತ ನಿಮ್ಗೆ ಗೊತ್ತಿರಬೇಕು. ಲಕ್ನೋ ನಾನಾ ಸಾಹೇಬ್ ನೋಡಿ, ಲಕ್ನೋ ಹಜರತ್ ಮಹಲ್ ಅವರು, ಲಕ್ನೋ ಹಜರತ್ ಮಹಲ್. ಕಾನ್ಪುರ್ ಯಾರಪ್ಪ ಅಂತಂದರೆ ಕಾನ್ಪುರದ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ ಅವರು ಬರ್ತಾರೆ, ಅಲ್ಲಿ ಇಬ್ಬರು ಜನ ಬರ್ತಾರೆ ಕಾನ್ಪುರದಲ್ಲಿ. ಇನ್ನು ಬಿಹಾರದವ್ರು ಯಾರಪ್ಪ ಅಂತಂದರೆ ಬಿಹಾರದ ಕುಂವರ್ ಸಿಂಗು, ಫೈಜಾಬಾದ್ ಅಂತಂದರೆ ಅಲಹಾಬಾದು. ಮೌಲ್ವಿ ಅಹಮದುಲ್ಲಾ ಅವರು, ಮೌಲ್ವಿ ಅಹಮದುಲ್ಲಾ. ಯಾವುದಪ್ಪ ಆನ್ಸರ್ ನೋಡಿ, 4321 ನೋಡಿ ಆನ್ಸರ್. 4321 ಆಪ್ಷನ್ಸ್ ಯಾವುದಿದೆ ನೋಡಿ, ಆಪ್ಷನ್ ಸಿ ಇದೆ ನೋಡಿ, 4321 ಸರಿಯಾದ ಆನ್ಸರು. 1857ರ ದಂಗೆ ಆದಾಗ ನಾಯಕರು ಯಾರಪ್ಪ ಅಂತಂದರೆ ಹೇಳಿದ್ದೀನಿ, ಲಕ್ನೋ ಹಜರತ್ ಮಹಲ್ ಅವರು, ಕಾನ್ಪುರದ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ, ಝಾನ್ಸಿ ಲಕ್ಷ್ಮೀಬಾಯಿ ರಾಣಿ ಅವರು, ಬಿಹಾರದ ಕುಂವರ್ ಸಿಂಗು, ಇನ್ನು ಫೈಜಾಬಾದ್ ಮೌಲ್ವಿ ಅಹಮದುಲ್ಲಾ. ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದು ಬುಕ್ ಬರೆದವರು ಯಾರಪ್ಪ ಅಂತಂದರೆ ವಿ ಡಿ ಸಾವರ್ಕರ್ ಅವರು ಪ್ರಥಮ ಭಾರತ ದಂಗೆ ಅಂತ ಕರೀತಾರೆ. ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ದಂಗೆ ಅಲ್ಲ ಅಂತಂದು ಹೇಳಿದವರು ಯಾರು, ದಂಗೆ ಅಲ್ಲ ಅಂತಂದರೆ ಎ ಸಿ ಮಜುಮ್ದಾರ್ ಅವರು ದಂಗೆ ಅಲ್ಲ ಅಂತ ಹೇಳ್ತಾರೆ. ಆದರೆ ದಂಗೆ ಅಂತ ಕರೆದವರು, ಭಾರತ ಪ್ರಥಮ ಸ್ವಾತಂತ್ರ್ಯ ದಂಗೆ ಅಂತ ಕರೆದವರು ವಿ ಡಿ ಸಾವರ್ಕರ್ ಅವರು. ದಂಗೆ ಅಲ್ಲ ಅಂತಂದರೆ ಎ ಸಿ ಮಜುಮ್ದಾರ್ ಅವರು ದಂಗೆ ಅಲ್ಲ ಅಂತ ಹೇಳಿರ್ತಾರೆ. ನೆಕ್ಸ್ಟ್ ನೋಡಿ, ವೆವೆಲ್ ಯೋಜನೆಯ ಧ್ಯೇಯವೇನು ಅಂತ ಕೇಳಿದ್ದಾರೆ. ವೆವೆಲ್ ಯೋಜನೆ ಧ್ಯೇಯ ಆಪ್ಷನ್ಸ್ ನೋಡಿ, ಮೊದಲು ಭಾರತದ ಫಸ್ಟ್ ಆಪ್ಷನ್ಸ್ ನೋಡಿ, ಭಾರತದ ಮುಖ್ಯ ಬುಡಕಟ್ಟುಗಳಿಗೆ ಪ್ರಾತಿನಿಧ್ಯ ನೀಡುವುದು. ಆಪ್ಷನ್ ಬಿ, ಭಾರತದ ಒಕ್ಕೂಟವನ್ನು ಸ್ಥಾಪಿಸುವುದು. ಆಪ್ಷನ್ ಸಿ, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು. ಆಪ್ಷನ್ ಡಿ, ಮೇಲಿನ ಯಾವುದು ಅಲ್ಲ ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಸರಿಯಾದ ಆನ್ಸರ್ ನೋಡಿ, ಭಾರತದ ಮುಖ್ಯ ಬುಡಕಟ್ಟುಗಳಿಗೆಲ್ಲ ಪ್ರಾತಿನಿಧ್ಯ ನೀಡುವುದು. ವೆವೆಲ್ ಯೋಜನೆ ಯಾವಾಗ ಬಂದಿರ್ತದೆ ಅಂತ 1945ರಲ್ಲಿ ವೆವೆಲ್ ಯೋಜನೆಯನ್ನು ಘೋಷಣೆ ಮಾಡ್ತಾರೆ. ರೇಡಿಯೋ ಮುಖಾಂತರ ವೆವೆಲ್ ಯೋಜನೆಯನ್ನು ಘೋಷಣೆ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ ಏನು ಕೊಟ್ಟಿದ್ದಾರೆ, ಗುಪ್ತ ಸಂಸ್ಥೆಗಳು. ಬಿ ಕಾಲಮಲ್ಲಿ ಕಾರ್ಯಾಚರಣೆಯಾದ ಸ್ಥಳಗಳು ಅಂತ ಕೊಟ್ಟಿದ್ದಾರೆ. ಗುಪ್ತ ಸಂಸ್ಥೆಗಳು ನೋಡಿ, ಅನುಶೀಲನಾ ಸಮಿತಿ, ಯುಗಾಂತರ್, ಮಿತ್ರ ಮಂಡಳಿ, ಗದ್ದರ್ ಪಾರ್ಟಿ. ಈ ಕಡೆ ಬಿ ಕಾಲಮಲ್ಲಿ ಮಹಾರಾಷ್ಟ್ರ, ಸ್ಯಾನ್ ಫ್ರಾನ್ಸಿಸ್ಕೋ, ಕಲ್ಕತ್ತಾ ಮತ್ತು ಢಾಕಾ. ಆಪ್ಷನ್ ಏನು ಕೊಟ್ಟಿದ್ದಾರೆ, ಕಲ್ಕತ್ತಾ ಅಂತ ಕೊಟ್ಟಿದ್ದಾರೆ. ನಾಲ್ಕನೇದು ಯಾವುದಪ್ಪ, ಯಾವ ಸಂಸ್ಥೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋಣ ಬನ್ನಿ. ಅನುಶೀಲನಾ ಸಮಿತಿ ಯಾವುದಕ್ಕೆ ಸಂಬಂಧಪಡ್ತದೆ ಅಂತಂದರೆ ಇದನ್ನು ಕಲ್ಕತ್ತಾಗೆ ಸಂಬಂಧಪಟ್ಟಿರ್ತದೆ ನೋಡಿ, ಅನುಶೀಲನಾ ಸಮಿತಿ ಕಲ್ಕತ್ತಾ. ಇನ್ನು ಯುಗಾಂತರ್ ಸಮಿತಿ, ಯುಗಾಂತರ್ ಸಂಘ ಯಾವುದಪ್ಪ ಅಂತಂದರೆ ಇದು ಕಲ್ಕತ್ತಾ ಮತ್ತು ಢಾಕಾದಲ್ಲಿ ಪ್ರಾರಂಭಗೊಂಡಿರುತ್ತೆ. ಯುಗಾಂತರ್ ಎಲ್ಲಿ ಅಂತಾರೆ, ಕಲ್ಕತ್ತಾ ಮತ್ತು ಢಾಕಾದಲ್ಲಿ. ಇನ್ನು ಮಿತ್ರ ಮಂಡಳಿ ಎಲ್ಲಪ್ಪ ಅಂತಂದರೆ ಮಹಾರಾಷ್ಟ್ರ, ಗದ್ದರ್ ಪಾರ್ಟಿ ಸ್ಯಾನ್ ಫ್ರಾನ್ಸಿಸ್ಕೋ. ಯಾವುದಪ್ಪ ಅಂತಂದರೆ ಆನ್ಸರ್ ನೋಡಿ, ಒಂದನೇದು ಅನುಶೀಲನಾ ಸಮಿತಿ 4, ಯುಗಾಂತರ್ 3, ಮಿತ್ರ ಮಂಡಳಿ 1, ಗದ್ದರ್ ಪಾರ್ಟಿ 2. 4312 ನೋಡಿ ಆನ್ಸರು, 4312 ಯಾವುದಿದೆ ನೋಡಿ, ಆಪ್ಷನ್ ಎ ಇದೆ ನೋಡಿ, 4312 ಆಪ್ಷನ್ ಎ. ಇನ್ನೊಂದು ಸರಿ ನೋಡಿ, 4312 ಆಪ್ಷನ್ ಎ ಸರಿಯಾದ ಆನ್ಸರ್ ಇದೆ ನೋಡಿ. ಇದು ಅನುಶೀಲನಾ ಸಮಿತಿ ಎಲ್ಲಪ್ಪ ಅಂತಂದರೆ ಕಲ್ಕತ್ತಾದಲ್ಲಿ ಯಾವಾಗ ಪ್ರಾರಂಭ ಮಾಡಿರ್ತಾರೆ, 1902ರಲ್ಲಿ ಪ್ರಾರಂಭ ಮಾಡಿದವರು ಯಾರಪ್ಪ ಅಂತಂದರೆ ಅರವಿಂದ ಘೋಷ್ ಅವರು ಮತ್ತು ಬರಿನ್ ಘೋಷ್ ಅವರು ಪ್ರಾರಂಭ ಮಾಡಿರ್ತಾರೆ ಅನುಶೀಲನಾ ಸಮಿತಿಯನ್ನು ಕಲ್ಕತ್ತಾದಲ್ಲಿ 1902ರಂದು. ಇನ್ನು ಯುಗಾಂತರನ್ನು ಅಥವಾ ಜುಗಾಂತರ್ ಕೂಡ ಅಂತ ಕರಿತೀರಿ, ಜುಗಾಂತರ್ ಅಂತ ಕೂಡ ಕರಿತಾರೆ. ಇದೆಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಕಲ್ಕತ್ತಾ ಮತ್ತು ಢಾಕಾದಲ್ಲಿ ಯಾವಾಗಪ್ಪ ಅಂತಂದರೆ 1906ರಲ್ಲಿ
ಇದು ಕೂಡ ಅರವಿಂದ್ ಘೋಷ್ ಮತ್ತು ಬರಿನ್ ಘೋಷ್ ಅವರಷ್ಟು ಪ್ರಾರಂಭ ಮಾಡಿರ್ತಾರೆ ಕಲ್ಕತ್ತಾ ಮತ್ತು ಢಾಕಾದಲ್ಲಿ ಯುಗಾಂತರ್. ಇನ್ನು ಮಿತ್ರ ಮಂಡಳಿ, ಇದು ಮಿತ್ರ ಮಂಡಳಿ ನಿಮ್ಗೆ ಗೊತ್ತಿರಬೇಕು. ಮಿತ್ರ ಮಂಡಳಿ ವಿ ಡಿ ಸಾವರ್ಕರ್ ಅವರಿಂದ ಪ್ರಾರಂಭಗೊಂಡ ಸಂಘಟನೆ ಯಾವುದಪ್ಪ ಅಂತಂದ್ರೆ ಮಿತ್ರ ಮಂಡಳಿ ನೋಡಿ. ಇನ್ನು ಗದ್ದರ್ ಪಾರ್ಟಿ ಗದ್ದರ್ ಪಾರ್ಟಿಯನ್ನು ಯಾರು ಸ್ಟಾರ್ಟ್ ಮಾಡಿರ್ತಾರೆ ಅಂತಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಲಾಲಾ ಹರ್ದಿಯಾಳ್ ಅವರು 1913ರಲ್ಲಿ ಪ್ರಾರಂಭ ಮಾಡಿರ್ತಾರೆ ನೋಡಿ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಲಾಲಾ ಹರ್ದಿಯಾಳ್ ಅವರು ಗದ್ದರ್ ಪಾರ್ಟಿಯನ್ನ ಪ್ರಾರಂಭ ಮಾಡಿರ್ತಾರೆ. ಇದು ಕೂಡ ಕ್ರಾಂತಿಕಾರಿ ಸಂಘಟನೆ ನೋಡಿ ಗದ್ದರ್ ಪಾರ್ಟಿ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ ಏನು ಕೊಟ್ಟಿದ್ದಾರೆ ನೋಡಿ. ಒಂದು ಸೈಡಲ್ಲಿ ಸಮಾಚಾರ ಪತ್ರಿಕೆ, ಇನ್ನೊಂದು ಪ್ರಕಟಣೆಗೊಂಡ ಸ್ಥಳಗಳು ಕೊಟ್ಟಿದ್ದಾರೆ. ಮೊದಲಿಗೆ ಹೇಳ್ತೀನಿ, ಸಮಾಚಾರ ಪತ್ರಿಕೆಗಳ ಹೆಸರು ಹೇಳ್ತೀನಿ ನೋಡಿ. ದಿ ಇಂಡಿಯನ್ ಮಿರರ್, ಆಂಧ್ರ ಪ್ರಕಾಶ್, ಹಿಂದೂ ಪ್ರಕಾಶ್, ದಿ ಅಡ್ವೊಕೇಟ್, ದಿ ಕೊಹಿನೂರ್. ಪ್ರಕಟಣೆಗೊಂಡ ಸ್ಥಳಗಳು ನೋಡಿ, ಮುಂಬೈ, ಉತ್ತರ ಪ್ರದೇಶ, ಮದ್ರಾಸು, ಪಂಜಾಬ್, ಬೆಂಗಾಲ್ ಅಂತ ಕೊಟ್ಟಿದ್ದಾರೆ. ದಿ ಇಂಡಿಯನ್ ಮಿರರ್ ಪತ್ರಿಕೆ ಎಲ್ಲಿ ಪ್ರಾರಂಭಗೊಂಡಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಇಂಡಿಯನ್ ಮಿರರ್ ಪತ್ರಿಕೆ ಬೆಂಗಾಳದಲ್ಲಿ ಪ್ರಾರಂಭಗೊಂಡಿರುತ್ತೆ. ಇನ್ನು ಆಂಧ್ರ ಪ್ರಕಾಶ ಇದು ಆಂಧ್ರದಲ್ಲೆಲ್ಲ, ಮುಂಬೈಯಲ್ಲಿ ನೋಡಿ. ಆಂಧ್ರ ಪ್ರಕಾಶ ಅಲ್ಲಿ ಕೊಟ್ಟಿರ್ಬೋದು, ಒಂದು ಕಡೆ ಆಪ್ಷನಲ್ಲಿ ಕೇಳಿದ್ರೆ ಆಂಧ್ರ ಪ್ರಕಾಶ ಪ್ರಕಟಣೆಗೊಂಡ ಸ್ಥಳ ಕೇಳಬಹುದು. ಅವಾಗ ಹೈದರಾಬಾದ್ ಕೊಟ್ಟಿರ್ತಾರೆ, ಅದು ಅಲ್ಲ, ಮುಂಬೈ ನೋಡಿ ಸರಿಯಾದ ಆನ್ಸರ್. ಆಂಧ್ರ ಪ್ರಕಾಶ ಎಲ್ಲಿ ಅಂತಂದ್ರೆ ಪ್ರಕಟಣೆಗೊಂಡಿರುತ್ತೆ ಮುಂಬೈಯಲ್ಲಿ. ಇನ್ನು ಹಿಂದೂ ಪ್ರಕಾಶ ಎಲ್ಲಪ್ಪ ಅಂತಂದ್ರೆ ಹಿಂದೂ ಪ್ರಕಾಶ ಉತ್ತರ ಪ್ರದೇಶ. ದಿ ಅಡ್ವೊಕೇಟ್ ಎಲ್ಲಿದೆ ಅಂತಂದ್ರೆ ಪಂಜಾಬ್ ನೋಡಿ. ದಿ ಅಡ್ವೊಕೇಟ್ ದಿನಪತ್ರಿಕೆಯಲ್ಲಿ ಪ್ರಕಟಣೆಗೊಂಡಿರುತ್ತೆ ಪಂಜಾಬ್ನಲ್ಲಿ. ದಿ ಕೊಹಿನೂರು ದಿನಪತ್ರಿಕೆ, ಕೊಹಿನೂರು ಮದ್ರಾಸ್ನಲ್ಲಿ ಪ್ರಕಟಣೆಗೊಂಡಿರುತ್ತೆ. ದಿ ಕೊಹಿನೂರು ದಿನಪತ್ರಿಕೆ ಯಾವ್ದು ಆನ್ಸರ್ ನೋಡಿ, 51243 ಆನ್ಸರ್ ನೋಡಿ. 51243 ಎಲ್ಲಿದೆ ನೋಡಿ, ಆಪ್ಷನ್ ಸಿ ಇದೆ ನೋಡಿ. 51243 ಆನ್ಸರ್ ಇದೆ ನೋಡಿ. ನೆಕ್ಸ್ಟ್ ನೋಡಿ, 10ನೇ ಪ್ರಶ್ನೆ. ಕರ್ನಾಟಕದ ಯಾವ ಭಾಗದಲ್ಲಿ ಮೊಹಮ್ಮದ್ ಗವಾನ್ ಮದರಸಾ ಇರುತ್ತದೆ? ಯಾವುದಪ್ಪ ಅಂತಂದ್ರೆ ಎಲ್ಲಿದೆ ಅಂತಂದ್ರೆ ಮೊಹಮ್ಮದ್ ಗವಾನ್ ಅವರು ಸ್ಥಾಪಿಸಿದ ಮದರಸಾ ಸಂಸ್ಥೆ ಬೀದರ್ನಲ್ಲಿದೆ ನೋಡಿ. ಬೀದರ್ನಲ್ಲಿ ಮೊಹಮ್ಮದ್ ಗವಾನ್ ಅವರು ಸ್ಟಾರ್ಟ್ ಮಾಡಿರ್ತಾರೆ. ಇವರು ಮೊಹಮ್ಮದ್ ಗವಾನ್ ಅವರು 3ನೇ ಮೊಹಮ್ಮದ್ ಶಾನ ಪ್ರಧಾನಮಂತ್ರಿ ಆಗಿರ್ತಾರೆ ನೋಡಿ. 3ನೇ ಮೊಹಮ್ಮದ್ ಶಾನ ಪ್ರಧಾನಮಂತ್ರಿ ಯಾವಾಗ ಸ್ಟಾರ್ಟ್ ಆಗಿರುತ್ತೆ? 1461ರಲ್ಲಿ ಪ್ರಾರಂಭಗೊಂಡಿದೆ ನೋಡಿ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ ಕೇಳಿದರೆ ಇಲ್ಲಿ ಹೇಳಿಕೆ ನೋಡಿ. ಹೈದರಾಲಿ ಮತ್ತು ಟಿಪ್ಪು, ಕೃಷ್ಣದೇವರಾಯ, ಶೇರ್ ಶಾ ಸೂರಿ, ಅಫ್ಘನ್ನರು ಮತ್ತು ಟರ್ಕರು. ಈ ಕಡೆ ಬಿ ಕಾಲಮಲ್ಲಿ ನೋಡಿ. ರಸ್ತೆ ನಿರ್ಮಾಣ, ಭೂ ಸುಧಾರಣೆ, ಗೋರಿ ಮತ್ತು ಕಮಾನುಗಳ ರಚನೆ, ತೆಲುಗು ಸಾಹಿತ್ಯ, ಯುದ್ಧ ಕಲೆ. ಯಾವುದಪ್ಪ ಅಂದರೆ ಹೈದರಾಲಿ ಮತ್ತು ಟಿಪ್ಪುಗೆ ಯಾವ ಸಂಬಂಧಪಟ್ಟಿದೆ ಅಂತ ಯುದ್ಧ ಕಲೆ ನೋಡಿ. ಇವರಿಗೆ ಯುದ್ಧ ಕಲೆ ಸಂಬಂಧಪಟ್ಟಿರುತ್ತೆ. ಇನ್ನು ಕೃಷ್ಣದೇವರಾಯ ಅವರಿಗೆ ತೆಲುಗು ಸಾಹಿತ್ಯ, ಕೃಷ್ಣದೇವರಾಯರು ತೆಲುಗು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುತ್ತೆ. ಇನ್ನು ಶೇರ್ ಶಾ ಸೂರಿ ಅವರು ರಸ್ತೆ ನಿರ್ಮಾಣ, ಭೂ ಸುಧಾರಣೆ, ಭಾರತದಲ್ಲಿ ಮೊದಲು ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದರೆ ಶೇರ್ ಶಾ ಸೂರಿ ಅವರು. ಇನ್ನು ಅಫ್ಘನ್ನರು ಮತ್ತು ಟರ್ಕರ್ ಇವ್ರದ್ದೇನಪ್ಪ ಕೊಡುಗೆ ಅಂತಾರೆ ಗೋರಿ ಮತ್ತು ಕಮಾನುಗಳ ರಚನೆ. ಯಾವ್ದು ಆನ್ಸರ್ ಆಗುತ್ತೆ ನೋಡಿ, 4312 ನೋಡಿ ಆನ್ಸರು. 4312 ಯಾವುದಿದೆ ನೋಡಿ ಆಪ್ಷನ್ಸಲ್ಲಿ? ಆಪ್ಷನ್ ಸಿ ಇದೆ ನೋಡಿ, 4312. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಐತಿಹಾಸಿಕ ಸ್ಥಳಗಳು ಎ ಪಟ್ಟಿಯಲ್ಲಿ ಕೊಟ್ಟರೆ ಅವುಗಳ ರಾಜ್ಯಗಳು ಕೇಳಿದ್ದಾನೆ. ಯಾವಪ್ಪ ನೋಡಿ, ಐತಿಹಾಸಿಕ ಸ್ಥಳಗಳು ಹೇಳ್ತೀನಿ ಮೊದಲು ನೋಡಿ. ಅಂಬರ್ ಕೋಟೆ, ಅರವಿಲ್ಲು, ಬುಲಂದ್ ದರ್ವಾಜಾ, ಗೋಲ್ ಗುಂಬಾಜ್ ಅಂತ ಇದೆ. ಈ ಕಡೆ ರಾಜ್ಯಗಳು ನೋಡಿ, ಉತ್ತರ ಪ್ರದೇಶ, ಪಾಂಡಿಚೇರಿ, ಕರ್ನಾಟಕ, ರಾಜಸ್ಥಾನ. ಅಂಬರ್ ಕೋಟೆ ಎಲ್ಲಿ ಬರುತ್ತೆ ಅಂತಾರೆ? ಅಂಬರ್ ಕೋಟೆ ರಾಜಸ್ಥಾನದಲ್ಲಿ ಕಂಡು ಬರುವ ಕೋಟೆ ಯಾವುದಪ್ಪ ಅಂದರೆ ಅಂಬರ್ ಕೋಟೆ. ಇನ್ನು ಅರವಿಲ್ಲು ಅಥವಾ ಅರವಿಂದು ಆಶ್ರಮ ಎಲ್ಲಿ ಬರುತ್ತೆ ಅಂದರೆ ಪಾಂಡಿಚೇರಿಯಲ್ಲಿ ಇರುತ್ತೆ ನೋಡಿ. ಪಾಂಡಿಚೇರಿಯಲ್ಲಿ ಕಂಡು ಬರುತ್ತೆ. ಇನ್ನು ಬುಲಂದ್ ದರ್ವಾಜಾ, ಇದು ಉತ್ತರ ಪ್ರದೇಶ ಫತೇಪುರ್ ಸಿಕ್ರಿಯಲ್ಲಿ ಕಂಡು ಬರುತ್ತೆ ಬುಲಂದ್ ದರ್ವಾಜಾ. ಇನ್ನು ಗೋಲ್ ಗುಂಬಜ ನಿಮ್ಗೆ ಗೊತ್ತಿದೆ, ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಗೋಲ್ ಗುಂಬಜ ಕಟ್ಟಡ. ಇನ್ನು ಯಾವ್ದು ಆನ್ಸರ್ ಇದೆ ನೋಡಿ, 4213 ಆಪ್ಷನ್ ಬಿ ಇದೆ ನೋಡಿ ಸರಿಯಾದ ಆನ್ಸರ್, 4213. ಇನ್ನು ಅಂಬರ್ ಕೋಟೆಯನ್ನು ಯಾರು ಕಟ್ಟಿಸಿರ್ತಾರೆ ಅಂತಂದರೆ ರಾಜಸ್ಥಾನದಲ್ಲಿ ರಾಜ ಮಾನ್ ಸಿಂಗ್ ಅವರು 1592ರಲ್ಲಿ ಅಂಬರ್ ಕೋಟೆಯನ್ನು ಕಟ್ಟಿರ್ತಾರೆ, 1592ರಲ್ಲಿ. ಇನ್ನು ಅರವಿಲ್ಲು ಆಶ್ರಮವನ್ನು ಯಾರು ಸ್ಟಾರ್ಟ್ ಮಾಡಿರ್ತಾರೆ ಅಂದರೆ ಅರವಿಂದ್ ಘೋಷ್ ಅವರು, ಅರವಿಂದ್ ಅವರು ಸ್ಟಾರ್ಟ್ ಮಾಡಿರ್ತಾರೆ 1926ರಲ್ಲಿ ಪಾಂಡಿಚೇರಿಯಲ್ಲಿ. ಇನ್ನು ಬುಲಂದ್ ದರ್ವಾಜಾ ಅವರು ಅಕ್ಬರ್ ಅವರು ಕಟ್ಟಿಸಿರ್ತಾರೆ, ಅಕ್ಬರ್ ಕಟ್ಟಿಸಿರ್ತಾನೆ ಬುಲಂದ್ ದರ್ವಾಜಾ 1602ರಲ್ಲಿ. ಯಾವ ವಿಜಯದ ನೆನಪಿಗೆ ಅಂದರೆ ಗುಜರಾತರ ಮೇಲಿನ ದಾಳಿಯ ವಿಜಯದ ನೆನಪಿಗಾಗಿ ಬುಲಂದ್ ದರ್ವಾಜಾವನ್ನು ಕಟ್ಟಿಸಿರ್ತಾರೆ. ಬುಲಂದ್ ದರ್ವಾಜಾದ ಮೇಲೆ ಒಂದು ಏನು ಘೋಷಣೆ ಹೊಡಿಸಿರ್ತಾರೆ, ಜಗತ್ತು ಒಂದು ಸೇತುವೆ ಅದನ್ನು ದಾಟು ಅಂತ ಇದೆ ಅದರ ಮೇಲೆ.
ಇನ್ನು ಗೋಲ ಗುಂಬಜ ಇದು ವಿಜಯಪುರದಲ್ಲಿ ಕಂಡು ಬರುತ್ತೆ. ಇದು ಮೊಹಮ್ಮದ್ ಆದಿಲ್ ಶಾಹಿಯು 1626ರಿಂದ 1656ರವರೆಗೆ 30 ವರ್ಷಗಳ ಕಾಲ ಕಟ್ಟಿಸಿರ್ತಾರೆ ಗೋಲ ಗುಂಬಜವನ್ನ. ಇದನ್ನ ಪಿಸು ಮಾತಿನ ಗುಮ್ಮಟ ಅಂತ ಕರೀತಾರೆ. ಭಾರತದ ಅತಿ ದೊಡ್ಡ ಗುಮ್ಮಟ. ಇದರ ಎತ್ತರ ಎಷ್ಟಿದೆ ಗೋಲ ಗುಂಬಜ್ ಅಂತಂದ್ರೆ 51 ಮೀಟರ್ ಇದೆ ನೋಡಿ. ಹೈಟ್ ಎಷ್ಟಿದೆ ಗೋಲ ಗುಂಬಜದು 51 ಮೀಟರ್ ನೋಡಿ. ಎಷ್ಟು ಫೀಟ್ ಅಲ್ಲಿ ನೋಡೋದಾದ್ರೆ 167 ಫೀಟು. ನೆಕ್ಸ್ಟ್ ನೋಡಿ, ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಯಾವ ನೋಡಿ, ಗಾಂಧಿ ಇರುವಿನ್ ಒಪ್ಪಂದ, ಮೊದಲ ದುಂಡು ಮೇಜಿನ ಪರಿಷತ್ತು, ಸೈಮನ್ ಆಯೋಗ, ಪುಣೆ ಒಪ್ಪಂದ. ನಿಮ್ಗೆ ಗೊತ್ತಿರಬೇಕು ಗಾಂಧಿ ಇರುವಿನ್ ಒಪ್ಪಂದ ಯಾವಾಗ ನಡೆಯುತ್ತೆ. ಗಾಂಧಿ ಇರುವಿನ್ ಒಪ್ಪಂದ 1931ರಲ್ಲಿ ಗಾಂಧಿ ಇರುವಿನ್ ಒಪ್ಪಂದ ಆಗಿರುತ್ತೆ. ತದನಂತರ ಮೊದಲ ದುಂಡು ಮೇಜಿನ ಸಮ್ಮೇಳನ, ಒಟ್ಟು 3 ದುಂಡು ಮೇಜಿನ ಸಮ್ಮೇಳನಗಳು ನಡೆದಿರುತ್ತೆ. 1930, 31, 32 ಒಟ್ಟು 3 ದುಂಡು ಮೇಜಿನ ಸಮ್ಮೇಳನ. ಇನ್ನು ಸೈಮನ್ ಆಯೋಗ ಬಂದಿದ್ದು 1927. ಇನ್ನು ಪುಣೆ ಒಪ್ಪಂದ 1932ರಲ್ಲಿ ನಡೆದಿರುತ್ತೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ನಡೆದ ಒಪ್ಪಂದ ಆಗಿರುತ್ತೆ ಪುಣೆ ಒಪ್ಪಂದ, ಯರವಾಡ ಜೈಲಿನಲ್ಲಿ. ಈಗ ಯಾವ್ದು ಆನ್ಸರ್ ಆಗುತ್ತೆ ನೋಡಿ. ಫಸ್ಟ್ ಯಾವ್ದು ಬರಬೇಕು, ಸೈಮನ್ ಕಮಿಷನ್ನು 3214 ನೋಡಿ. ಆನ್ಸರ್ ಬಿ 3214. ಗಾಂಧಿ ಇರುವಿನ್ ಒಪ್ಪಂದ ನಡೆದ ನಂತರ ಮೊದಲ ದುಂಡು ಮೇಜಿನ ಸಮ್ಮೇಳನ 1930, 31, 32 ಒಟ್ಟು 3 ದುಂಡು ಮೇಜಿನ ಸಮ್ಮೇಳನ ನಡೆದಿರುತ್ತೆ. ಎಲ್ಲಿ ನಡೆದ ಸ್ಥಳ ಅಂತಂದರೆ ಲಂಡನ್ನಲ್ಲಿ. ಇದರ ಅಧ್ಯಕ್ಷತೆಯನ್ನ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಆದಂಥ ಅವಾಗ ಯಾರು ಇರ್ತಾರೆ, ಮ್ಯಾಕ್ ಡೊನಾಲ್ಡ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇನ್ನು 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಯಾರಪ್ಪ ಅಂತಾರೆ, ಅಂಬೇಡ್ಕರ್ ಅವರು ಭಾಗವಹಿಸಿದವರು ಅಂದರೆ ಅಂಬೇಡ್ಕರ್ ಅವರು. ಇನ್ನು ಮೈಸೂರು ಪ್ರಾಂತ್ಯದಿಂದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ 3 ದುಂಡು ಮೇಜಿನ ಸಮ್ಮೇಳನ ಭಾಗಿಯಾಗಿರ್ತಾರೆ. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾಗಿಯಾದ ಅಧಿವೇಶನ ಯಾವುದಂತಂದ್ರೆ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿಯವರು ಏಕಪ್ರತಿನಿಧಿಯಾಗಿ INCಯಿಂದ ಏಕಪ್ರತಿನಿಧಿಯಾಗಿ ಭಾಗಿಯಾಗಿರ್ತಾರೆ. ಸೈಮನ್ ಆಯೋಗ ಬಂದಿದ್ದು 1927. ಇನ್ನು ಪುಣೆ ಒಪ್ಪಂದ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರು ನಡೆದಿರುತ್ತೆ ಯರವಾಡ ಜೈಲಿನಲ್ಲಿ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿದೆ ನೋಡಿ, ಐತಿಹಾಸಿಕ ಸ್ಥಳಗಳು ಅವುಗಳ ರಾಜ್ಯಗಳು ಕೊಟ್ಟಿದ್ದಾರೆ. ಮೋಪ್ಲಾ ದಂಗೆ ಐತಿಹಾಸಿಕ ಸ್ಥಳಗಳು ಹೇಳ್ತೀನಿ ನೋಡಿ. ಮೋಪ್ಲಾ ದಂಗೆ, ಅಕಾಲಿ ಚಳುವಳಿ, ಕಾಶಿ ವಿದ್ಯಾಪೀಠ, ಖಿಲಾಫತ್ ಚಳುವಳಿ. ರಾಜ್ಯಗಳು ನೋಡಿ, ಟರ್ಕಿ, ಶಿಕ್ಷಣ, ಪಂಜಾಬ್, ಮಲಬಾರ್. ಯಾವುದಪ್ಪ ಅಂತ ನೋಡಿ, ಮೋಪ್ಲಾ ದಂಗೆ ಎಲ್ಲಿ ಬರುತ್ತೆ ನಿಮ್ಗೆ ಗೊತ್ತಿರಬೇಕು. ಮೋಪ್ಲಾ ಅಂತಾರೆ ಕರಾವಳಿ, ಮಲಬಾರ್ ದಂಗೆ. ಇನ್ನು ಅಕಾಲಿ ಇದು ಎಲ್ಲಿ ಬರುತ್ತೆ, ಅಕಾಲಿ ಚಳುವಳಿ ಅಂತಂದರೆ ಪಂಜಾಬ್ದಲ್ಲಿ ನೋಡಿ, ಪಂಜಾಬು. ಇನ್ನು ಕಾಶಿ ವಿದ್ಯಾಪೀಠ ಇದಕ್ಕೆ ಸಂಬಂಧಪಟ್ಟಿರುತ್ತೆ, ಶಿಕ್ಷಣಕ್ಕೆ. ಇನ್ನು ಖಿಲಾಫತ್ ಚಳುವಳಿ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ, ಟರ್ಕಿ ದೇಶದಲ್ಲಿ ಖಿಲಾಫತ್ ಚಳುವಳಿ ನಡೆದಿರುತ್ತೆ. ಇವು ಹೊಂದಿಸಿ ಬರೆಯೋದಾದ್ರೆ ನೋಡಿದ್ರೆ ಯಾವ್ದು ಆನ್ಸರ್ ಆಗುತ್ತೆ ನೋಡಿ, 4321 ನೋಡಿ. ಆನ್ಸರ್ 4321. ಮೋಪ್ಲಾ ಅಂತಾರೆ ಮಲಬಾರು, ಅಕಾಲಿ ಅಂತಾರೆ ಪಂಜಾಬು, ಕಾಶಿ ಅಂತಂದ್ರೆ ಶಿಕ್ಷಣ, ಖಿಲಾಫತ್ ಚಳುವಳಿ ಅಂದ್ರೆ ಟರ್ಕಿ ಸಂಬಂಧಪಟ್ಟದ. ಆನ್ಸರ್ ಎ 4321. ನೆಕ್ಸ್ಟ್ ನೋಡಿ, ತಿರುಕುರಲ್ ಕೃತಿ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಔವೇಯಾರ್, ತಿರುವಳ್ಳಾರ್, ನಕ್ಕೀನಾರ್, ತೋಲ್ಕಾಪಿಯಾರ್. ಯಾರು ಬರೆದಿರ್ತಾರೆ, ತಿರುಕುರಲ್ ಕೃತಿಯನ್ನ ತಿರುವಳ್ಳರ್, ಆಪ್ಷನ್ ಬಿ ಅವರು ಬರೆದಿರ್ತಾರೆ. ಇವರನ್ನ ತಮಿಳು ಭಾಷೆಯ ಇದು ಕೃತಿಯನ್ನೇನಂತ ಕರೀತಾರೆ, ತಿರುಕುರಲ್ ಕೃತಿಯನ್ನ ತಮಿಳು ಭಾಷೆಯ ಬೈಬಲ್ ಅಂತ ಕರೀತಾರೆ. ತಮಿಳು ಭಾಷೆಯ ಬೈಬಲ್, ಇದು ದ್ರಾವಿಡ ಭಾಷೆಯಾಗಿದೆ. ತಮಿಳು ಯಾವ ಭಾಷೆ ಇದೆ, ದ್ರಾವಿಡ ಭಾಷೆ. ಇನ್ನು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆ ಕೂಡ ತಮಿಳು ಆಗಿರುತ್ತೆ ನೋಡಿ. ತಮಿಳು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲ ಭಾಷೆ ಯಾವುದಂತಂದ್ರೆ ತಮಿಳು ಭಾಷೆ. ಎರಡನೇದು ಯಾವುದಂತಂದ್ರೆ ಸಂಸ್ಕೃತ. ನೆಕ್ಸ್ಟ್ ನೋಡಿ, ಚಂದ್ರಗುಪ್ತನ ಆಸ್ಥಾನದಲ್ಲಿ ಸಂಸ್ಕೃತ ಪಂಡಿತರಾಗಿದ್ದವರು ಯಾರು? ಬಿಂಬಸಾರ, ಅರಿಯನ್, ಅಮರಸಿಂಹ, ಮೇಲಿನ ಯಾರು ಅಲ್ಲ. ಯಾರಾಗಿರ್ತಾರೆ, ಚಂದ್ರಗುಪ್ತನ ಆಸ್ಥಾನದಲ್ಲಿ ಸಂಸ್ಕೃತ ಪಂಡಿತರಾಗಿ ಅಮರಸಿಂಹ ಇರ್ತಾನೆ ನೋಡಿ. ಅಮರಸಿಂಹ ಈತ ಬರೆದ ಕೃತಿ ಯಾವುದಂತಂದ್ರೆ ಅಮರಕೋಶ ಗ್ರಂಥವನ್ನು ಹೊಡಿಸ್ತಾನೆ. ಅಮರಕೋಶ, ಇದನ್ನ ಇನ್ನೊಂದು ಹೆಸರು ಏನಿದೆ, ಅಮರಕೋಶದ ಇನ್ನೊಂದು ಹೆಸರು ನಾಮಲಿಂಗಾನುಶಾಸನ ನೋಡಿ. ಅಮರಸಿಂಹನ ಇನ್ನೊಂದು ಹೆಸರು ನಾಮಲಿಂಗಾನುಶಾಸನ. ಇನ್ನು ಎರಡನೇ, ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರು ಆಶ್ರಯನ ಕೊಟ್ಟಿರ್ತಾನೆ. ನವರತ್ನರು, ಅದರಲ್ಲಿ ಈತನು ಕೂಡ ಒಬ್ಬನು. ನವರತ್ನರಲ್ಲಿ ಕೂಡ ಅಮರಕೋಶನು ಕೂಡ ಒಬ್ಬನಾಗಿರ್ತಾನೆ. ಅಮರಸಿಂಹನು ಕೂಡ ಒಬ್ಬನಾಗಿರುತ್ತಾನೆ. ಆತ ಬರೆದ ಕೃತಿ ಯಾವುದಂದ್ರೆ ಅಮರಕೋಶ. ನೆಕ್ಸ್ಟ್ ನೋಡಿ,
ಮಹಾತ್ಮ ಗಾಂಧೀಜಿಯವರು ಈ ಕೆಳಕಂಡ ಯಾವುದರ ಮೂಲಕ ರಾಜಕೀಯ ಪ್ರವೇಶ ಮಾಡಿದರು? ಅಸಹಕಾರ ಚಳುವಳಿ, ರೌಲತ್ ಸತ್ಯಾಗ್ರಹ, ಚಂಪಾರಣ ಚಳುವಳಿ, ದಂಡಿ ಸತ್ಯಾಗ್ರಹ. ಯಾವುದಂತಂದ್ರೆ ಹೇಳಿದ್ದೀನಿ, ಗಾಂಧೀಜಿ ಭಾಗವಹಿಸಿದ ಮೊದಲ ಸತ್ಯಾಗ್ರಹ ಯಾವುದಪ್ಪ ಅಂತಂದ್ರೆ ಚಂಪಾರಣ ಚಳವಳಿ. 1917ರಲ್ಲಿ ಗಾಂಧೀಜಿ ಭಾಗವಹಿಸಿದ ಮೊದಲ ಸತ್ಯಾಗ್ರಹ ನೋಡಿ, ಮೊದಲ ಸತ್ಯಾಗ್ರಹ ಚಂಪಾರಣ ಚಳವಳಿ. ಎರಡನೇದು ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಕೈಗೊಂಡ ಮೊದಲ ಸತ್ಯಾಗ್ರಹ ಯಾವುದಪ್ಪ ಅಂತಂದ್ರೆ ಅಹಮದಾಬಾದ್ ಟೆಕ್ಸ್ಟೈಲ್ ಕಾರ್ಮಿಕರ ವಿರುದ್ಧ 1918ರಲ್ಲಿ ಗಾಂಧೀಜಿಯು ಕೈಗೊಂಡ ಮೊದಲ ಉಪವಾಸ ಸತ್ಯಾಗ್ರಹ. ಇದರಲ್ಲಿ ಯಶಸ್ವಿಯಾಗಿ ಮಾಡ್ತಾರೆ. ಇನ್ನು ಅಸಹಕಾರ ಚಳವಳಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಅಸಹಕಾರ ಚಳವಳಿ ನಿಮ್ಗೆ ಗೊತ್ತಿರಬೇಕು, 1920 ಆಗಸ್ಟ್ 1ರಂದು 1920 ಆಗಸ್ಟ್ 1ರಂದು ಅಸಹಕಾರ ಚಳವಳಿ ಪ್ರಾರಂಭವಾಗಿರುತ್ತೆ. ಇನ್ನು ಅಸಹಕಾರ ಚಳವಳಿ ಪ್ರಾರಂಭವಾದ ದಿನದಂದು ನಿಧನ ಹೊಂದಿದ ವ್ಯಕ್ತಿ ಅಂತ ಕೇಳಿದ್ದಾರೆ ಒಂದು ಎಕ್ಸಾಮಲ್ಲಿ. ಯಾರಪ್ಪ ಅಂತಾರೆ ನಿಧನ ಹೊಂದಿದ ವ್ಯಕ್ತಿ ಅಂತಾರೆ ಬಾಲಗಂಗಾಧರ ತಿಲಕ. ಇವರು ಅಶಾಂತಿಯ ಜನಕ ಅಂತ ಕರೀತಾರೆ. ಲಾರ್ಡ್ ಇರ್ವಿನ್ ಅವರು ಇವರನ್ನ ಅಶಾಂತಿಯ ಜನಕ ಅಂತ ಕರೀತಾರೆ. ಇನ್ನು ರೌಲತ್ ಕಾಯ್ದೆ ಯಾವಾಗ ಬರುತ್ತೆ? 1919ರಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬರುತ್ತೆ. ರೌಲತ್ ಕಾಯ್ದೆ ವಿರುದ್ಧ ಜಲಿಯನ್ ವಾಲಾಬಾಗ್ ದುರ್ಘಟನೆ ನಡೆದಿರುತ್ತೆ ನೋಡಿ. ರೌಲತ್ ಕಾಯ್ದೆ ಬಂದಾಗ ಅದರ ಕಾಯ್ದೆ ವಿರೋಧಿಸಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಇನ್ನು ದಂಡಿ ಸತ್ಯಾಗ್ರಹ 1930ರಲ್ಲಿ ದಂಡಿ ಸತ್ಯಾಗ್ರಹ ನಡೆದಿರುತ್ತೆ ನೋಡಿ. ನೆಕ್ಸ್ಟ್ ನೋಡಿ 18ನೇ ಪ್ರಶ್ನೆ. ಈ ಕೆಳಕಂಡ ಯಾವ ಆಧಾರದ ಮೇಲೆ ಮೌಂಟೆಗೊ ಚೆಮ್ಸ್ಫರ್ಡ್ ವರದಿ ತಯಾರಿಸಲ್ಪಟ್ಟಿದೆ? ಯಾವುದಪ್ಪ ಅಂತಾರೆ ಮೌಂಟೆಗೊ ಚೆಮ್ಸ್ಫರ್ಡ್ ವರದಿ. ನಿಮ್ಗೆ ಗೊತ್ತಿರಬೇಕು. ಆಪ್ಷನ್ಸ್ ಏನು ಕೊಟ್ಟಿದೆ ನೋಡಿ. ಇಂಡಿಯನ್ ಕೌನ್ಸಿಲ್ ಕಾಯ್ದೆ 1909, ಭಾರತ ಸರ್ಕಾರ ಕಾಯ್ದೆ 1919, ಭಾರತ ಸರ್ಕಾರ ಕಾಯ್ದೆ 1935. ಆಪ್ಷನ್ ಡಿ ಭಾರತ ಸ್ವಾತಂತ್ರ್ಯ ಕಾಯ್ದೆ 1947. ಯಾವುದಪ್ಪ ಅಂತಂದ್ರೆ ಇದು ಆನ್ಸರ್ ನಿಮ್ಗೆ ಗೊತ್ತಿರಬೇಕು. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1919. ಮೌಂಟೆಗೊ ಚೆಮ್ಸ್ಫರ್ಡ್ ಕೇಳಿದಾನೆ. 1919 ಏನು ಕೊಟ್ಟಿದೆ ನೋಡಿ. ಮಿಂಟೋ ಮಾರ್ಲಿ ಸುಧಾರಣೆ ಅಂತಂದ್ರೆ 1919. ಮೌಂಟೆಗೊ ಚೆಮ್ಸ್ಫರ್ಡ್ ಅಂತಂದ್ರೆ 1919ರಲ್ಲಿ ಬಂದಿರುತ್ತೆ. ಇನ್ನ ಇದರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ ಕಾಯ್ದೆಯಲ್ಲಿ ದ್ವಿಪ್ರಭುತ್ವ ಜಾರಿಗೆ ಬಂದಿದ್ದು ಯಾವ ಕಾಯ್ದೆ ಅಂತಂದ್ರೆ 1919ರ ಕಾಯ್ದೆಯ ಪ್ರಕಾರ ದ್ವಿಪ್ರಭುತ್ವ ಬಂದದ್ದು ಮೌಂಟೆಗೊ ಚೆಮ್ಸ್ಫರ್ಡ್ ಸುಧಾರಣೆಯ ಮುಖಾಂತರ. ನೆಕ್ಸ್ಟ್ ನೋಡಿ. ಈ ಕೆಳಕಂಡ ಘಟನೆಗಳನ್ನು ಭಾರತ ಸ್ವಾತಂತ್ರ್ಯ ಚಳವಳಿ ಹಿನ್ನೆಲೆಯಲ್ಲಿ ಪರಿಗಣಿಸಿ ಕಾಲಾನುಕ್ರಮ ಜೋಡಿಸಿರಿ ಅಂತ ಕೇಳಿದ್ದಾರೆ ನೋಡಿ. ಏನೇನು ಕೊಟ್ಟಿದ್ದಾರೆ? ಚೌರಿ ಚೌರ ಸುಧಾರಣೆ, ದಂಡಿ ಯಾತ್ರೆ, ಮೌಂಟೆಗೊ ಚೆಮ್ಸ್ಫರ್ಡ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಏನು ಮಿಸ್ ಆಗಿದೆ ಅಂತಂದ್ರೆ ಇದು ನೋಡಿ, ಚೌರಿ ಚೌರ ಘಟನೆ ನಡೆದಿದೆ ಯಾವಾಗ ಅಂತಂದ್ರೆ ಚೌರಿ ಚೌರ ಘಟನೆ ನಿಮ್ಗೆ ಗೊತ್ತಿರಬೇಕು 1922 ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿ ನಡೆದಿರುತ್ತೆ. ಚೌರಿ ಚೌರ ಘಟನೆ ಫೆಬ್ರವರಿ 5ರಂದು ಉತ್ತರ ಪ್ರದೇಶ ಗೋರಖ್ಪುರ್ ಜಿಲ್ಲೆಯಲ್ಲಿ ಪೊಲೀಸರ ಮೇಲೆ ಸ್ವಾತಂತ್ರ್ಯ ಹೋರಾಟಗಾರರು ದಂಗೆ ಎದ್ದು 22 ಪೊಲೀಸರನ್ನ ಸಜೀವ ದಹನ ಮಾಡ್ತಾರೆ. ದಂಡಿ ಸತ್ಯಾಗ್ರಹ 1930. ಇನ್ನು ಮೌಂಟೆಗೊ ಚೆಮ್ಸ್ಫರ್ಡ್ 1919ರಲ್ಲಿ ಬಂದಿರುತ್ತೆ. 1919ರಲ್ಲಿ ಕಾಯ್ದೆ ಜಾರಿಗೆ ಬಂದಿರುತ್ತೆ. ಯಾವ್ದು ಆನ್ಸರ್ ಆಗುತ್ತೆ ನೋಡಿ. ಫಸ್ಟ್ ಒನ್ನು ಮೌಂಟೆಗೊ ಚೆಮ್ಸ್ಫರ್ಡ್, ಸೆಕೆಂಡ್ ದಂಡಿ ಸತ್ಯಾಗ್ರಹ, DBA ನೋಡಿ, DBA. ನೆಕ್ಸ್ಟ್ ನೋಡಿ. ಇತ್ತೀಚೆಗೆ ಗ್ಲಾಸ್ಗೋನಲ್ಲಿ ನಡೆದ 20ನೇ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಒಟ್ಟಾಗಿ ಪಡೆದ ಪದಕಗಳನ್ನು ಗಮನಿಸಿದರೆ ಭಾರತದ ರ್ಯಾಂಕಿಂಗ್ ಎಷ್ಟು ಅಂತ ಕೇಳಿದೆ. ಅವಾಗ ಎಷ್ಟರಲ್ಲಿ ನಡೆದಿರುತ್ತೆ ಅಂತಂದ್ರೆ ಅವಾಗ ಪರೀಕ್ಷೆ ನಡೆದಾಗ ಎಷ್ಟಿರುತ್ತೆ? ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಇತ್ತೀಚೆಗೆ 2018ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಕ್ರೀಡಾಕೂಟ ನಡೆಯುತ್ತೆ ಅಂತಾರೆ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಡೆದಿರುತ್ತೆ. 21ನೇ ಕಾಮನ್ವೆಲ್ತ್ ಗೇಮ್ಸು 2018ರಲ್ಲಿ. ಇನ್ನು ಮುಂದಿನದೆಲ್ಲಿ ನಡೆಯಲಿದೆ ಅಂತಾರೆ ಇಂಗ್ಲೆಂಡ್ನ ಬರ್ಮಿಂಗ್ ಹ್ಯಾಮ್ನಲ್ಲಿ 2022ರಂದು ನಡೆಯಲಿದೆ ನೋಡಿ. ಎಷ್ಟನೇ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂದರೆ 22ನೇ ಕಾಮನ್ವೆಲ್ತ್ ಕ್ರೀಡಾಕೂಟ. ಎಷ್ಟನೇ ವರ್ಷ ಅಂತಂದ್ರೆ 2022ರಲ್ಲಿ ನೋಡಿ. 22ನೇ ಕಾಮನ್ವೆಲ್ತ್ ಕ್ರೀಡಾಕೂಟ ಎಷ್ಟನೇದಂತಂದ್ರೆ 22. ಯಾವ ವರ್ಷ ಅಂತಂದ್ರೆ 2022. ಎರಡು ಸಿಮಿಲರ್ ಇದೆ ನೋಡಿ, 22 ನೆನ್ಪಿಡ್ಲಿಕ್ಕೆ. ಅವಾಗ ಆಸ್ಟ್ರೇಲಿಯಾದಲ್ಲಿ ನಡೆದಾಗ ಭಾರತ ಎಷ್ಟನೇ ಸ್ಥಾನದಲ್ಲಿ ಇರುತ್ತೆ ಅಂತ 2018ರಲ್ಲಿ 3ನೇ ಸ್ಥಾನದಲ್ಲಿ ಇರುತ್ತೆ ನೋಡಿ, 3ನೇ ಸ್ಥಾನ. ನೆಕ್ಸ್ಟ್ ನೋಡಿ. ಇತ್ತೀಚೆಗೆ ನಡೆದ ವಿಶ್ವ ಫುಟ್ಬಾಲ್ ಚಾಂಪಿಯನ್ಶಿಪ್ ಬ್ರೆಜಿಲ್ನ ಚಿನ್ನದ ಬೂಟ ಪಡೆದವರು ಯಾರಂತ ಕೇಳಿದ್ದಾರೆ. ಅವಾಗ ಯಾರು ಪಡೆದಿರ್ತಾರೆ? ಕರೆಂಟ್ ಅಫೇರ್ಸ್ ಪ್ರಶ್ನೆಗಿದೆ.
ಜೇಮ್ಸ್ ಹ್ಯಾಮಿಸ್ ರೋಡ್ರಿಗಸ್ ಕೊಲಂಬಿಯಾ ಆಟಗಾರ ಪಡೆದಿರ್ತಾನೆ. ಇನ್ನು 2018ರಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೀತವಾಗ ವಿಜೇತವಾದ ತಂಡ ನಿಮ್ಗೆ ಗೊತ್ತಿರಬೇಕು, ಫ್ರಾನ್ಸ್ ತಂಡ ವಿಜೇತ ಆಗಿರುತ್ತೆ. ರನ್ನರ್ ಅಪ್ ಕ್ರೊವೇಷಿಯಾ, ಫ್ರಾನ್ಸ್ ವಿಜೇತ ತಂಡ. ರನ್ನರ್ ಅಪ್ ಕ್ರೊವೇಷಿಯಾ. ಎಲ್ಲಿ ನಡೆದಿರುತ್ತೆ? ರಷ್ಯಾದಲ್ಲಿ ನಡೆದಿರುತ್ತೆ. ಇನ್ನು 2022ರಲ್ಲಿ ಕತಾರ್ನಲ್ಲಿ ನಡೆಯಲು ನೋಡಿದೆ. ಕತಾರ್ನಲ್ಲಿ 2022ರಲ್ಲಿ ಕತಾರ್ನಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೆಯಲಿದೆ. 2018ರಲ್ಲಿ ಗೋಲ್ಡನ್ ಬಾಲ್ ಪ್ರಶಸ್ತಿ ಪಡೆದವರು ಯಾರಂತಾರೆ? ಗೋಲ್ಡನ್ ಬಾಲ್ ಪಡೆದವರು ಲೂಕಾ ಮ್ಯಾಡ್ರಿಡ್ ಗೋಲ್ಡನ್ ಬಾಲ್ ಪಡೆದರೆ, ಲೂಕಾ ಮ್ಯಾಡ್ರಿಡ್ ಗೋಲ್ಡನ್ ಬಾಲ್ ಪಡೆದರೆ, ಗೋಲ್ಡನ್ ಶೂ ಹ್ಯಾರಿ ಕೇನ್ ಅವರು ಪಡೆದಿರ್ತಾರೆ. ಗೋಲ್ಡನ್ ಶೂ ಹ್ಯಾರಿ ಕೇನು. ಶ್ರೀ ಬಿಸ್ಮಿಲ್ಲಾ ಖಾನ್ ಅವರು ಕೆಳಕಂಡ ಯಾವ ವಾದ್ಯ ನುಡಿಸುವಲ್ಲಿ ಪ್ರಸಿದ್ಧರಾಗಿದ್ದರು? ಯಾವುದಂತಂದ್ರೆ ಶಹನಾಯಿ ವಾದಕರು. ನೋಡಿ, ಬಿಸ್ಮಿಲ್ಲಾ ಖಾನ್ ಬಂದ್ಬಿಟ್ಟು ಶಹನಾಯಿ ವಾದಕರು, ಪ್ರಸಿದ್ಧ ಶಹನಾಯಿ ವಾದಕರು. ಭಾರತ ರತ್ನ ಕೂಡ ಪಡೆದಿದ್ದಾರೆ ಬಿಸ್ಮಿಲ್ಲಾ ಖಾನ್ ಅವರು. ಇನ್ನು ತಬಲಾ ನೋಡೋದಾದ್ರೆ ಜಾಕೀರ್ ಹುಸೇನ್. ತಬಲಾ ಬಂದ್ಬಿಟ್ಟು ಜಾಕೀರ್ ಹುಸೇನು. ಇನ್ನು ಸಿತಾರ್ ವಾದಕರು ಯಾರಪ್ಪ ಅಂದ್ರೆ ಪಂಡಿತ್ ರವಿಶಂಕರ್ ಅವರು ಸಿತಾರ್ ವಾದಕರು. ಇನ್ನು ಕೊಳಲು ನೋಡೋದಾದ್ರೆ ಹರಿಪ್ರಸಾದ್ ಚೌರಾಸಿ, ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರು. ನೋಡಿ, ನೆಕ್ಸ್ಟ್ ನೋಡಿ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನುವುದು ಯಾವುದರ ವಿಶೇಷ ಘಟಕವಾಗಿದೆ? CRPF, BSF, ಭಾರತೀಯ ಸೇನೆ, ಕರ್ನಾಟಕ ರಾಜ್ಯ ಪೊಲೀಸು. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಯಾವುದಂತಂದ್ರೆ CRPF ಸೆಂಟ್ರಲ್ ರ್ಯಾಪಿಡ್ ಆಕ್ಷನ್ ಫೋರ್ಸು. CRPF ಅಂತಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ನೋಡಿ, CRPF ಅಂತಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸು. ಇದು ಭಾರತ ಅತಿ ದೊಡ್ಡ ಸೇನೆ ಅಂತಂದ್ರೆ CRPF. ನೋಡಿ, ನೆಕ್ಸ್ಟ್ ನೋಡಿ, ಇಂಟರ್ಪೋಲ್ನ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ನ್ಯೂಯಾರ್ಕ್ನ USA, ಜಿನೆವಾದ ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ನ ಲಿಯಾನೋ, ನವದೆಹಲಿ. ಎಲ್ಲಂತಾರೆ ಇಂಟರ್ಪೋಲ್ ಕೇಂದ್ರ ಕಚೇರಿ ಇರುವುದು ಫ್ರಾನ್ಸ್ನ ಲಿಯೋನೋದಲ್ಲಿ. ಇದು ವಿಶ್ವ ಇಂಟರ್ನ್ಯಾಷನಲ್ ಪೊಲೀಸ್ ಕಮಿಷನ್. ನೋಡಿ, ಇಂಟರ್ಪೋಲ್ ಅಂತಂದ್ರೆ ಇಂಟರ್ನ್ಯಾಷನಲ್ ಪೊಲೀಸ್ ಕಮಿಷನ್ ಎಲ್ಲಿದೆ ಅಂತಂದ್ರೆ ಫ್ರಾನ್ಸ್ನ ಲಿಯೋನೋದಲ್ಲಿ. ನೋಡಿ, ನಿಮ್ಗೆ ಗೊತ್ತಿರಬೇಕು. ಅಂತಾರಾಷ್ಟ್ರೀಯ ಪೊಲೀಸ್ ಆಯೋಗ ಎಲ್ಲಿದೆ ಅಂತಾರೆ? ಫ್ರಾನ್ಸ್ನ ಲಿಯೋನೋದಲ್ಲಿ. ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ನೀಡಲಾಗಿರುವ ಪ್ರಶಸ್ತಿಗಳನ್ನು ಹಾಗೂ ನೀಡುವವರನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಮೊದಲು ಹೇಳ್ತೀನಿ ನೋಡಿ, ಪ್ರಶಸ್ತಿ ನೃಪತುಂಗ, ನಾಡೋಜ, ಬಸವ ಪುರಸ್ಕಾರ, ಬಸವಶ್ರೀ ಸಂಸ್ಥೆಗಳು. ನೋಡಿ, ಮುರುಘಾ ಮಠ, ಕರ್ನಾಟಕ ಸರ್ಕಾರ, ಕನ್ನಡ ಸಾಹಿತ್ಯ ಪರಿಷತ್ತು, ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಈ ನೃಪತುಂಗ ಪ್ರಶಸ್ತಿ ಯಾರು ನೀಡ್ತಾರೆ? ನಿಮ್ಗೆ ಗೊತ್ತಿರಬೇಕು. ನೃಪತುಂಗ ಪ್ರಶಸ್ತಿ ಯಾರಪ್ಪ ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC ಅವರು ನೀಡ್ತಾರೆ. BMTC ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬೆಂಗಳೂರು BMTC ಅವರು ನೋಡಿ ಜಂಟಿಯಾಗಿ ನೀಡುವ ಪ್ರಶಸ್ತಿ ಯಾವುದಂತಾರೆ? ನೃಪತುಂಗ ಪ್ರಶಸ್ತಿ. ಇನ್ನು ನಾಡೋಜ ಪ್ರಶಸ್ತಿ ಯಾವ್ದು ನೀಡ್ತಾರೆ? ಕರ್ನಾಟಕದ ಕನ್ನಡದ ಏಕೈಕ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ನೀಡ್ತಾರೆ ನಾಡೋಜ ಪ್ರಶಸ್ತಿಯನ್ನ. ಇನ್ನು ಬಸವ ಪುರಸ್ಕಾರ ಯಾರಿಗೆ ನೀಡ್ತಾರೆ? ಬಸವ ಪುರಸ್ಕಾರ ಕರ್ನಾಟಕ ಸರ್ಕಾರದವರು ಬಸವ ಪುರಸ್ಕಾರವನ್ನು ನೀಡಿದರೆ, ಬಸವಶ್ರೀ ಪ್ರಶಸ್ತಿಯನ್ನ ಮುರುಘಾ ಮಠದವರು ನೀಡ್ತಾರೆ. ಬಸವಶ್ರೀ ಪ್ರಶಸ್ತಿಯನ್ನ ಮುರುಘಾ ಮಠದವರು ನೀಡ್ತಾರೆ. ಯಾವ್ದು ನೋಡಿ? 3421 ನೋಡಿ ಆನ್ಸರ್. 3421 ಆಪ್ಷನ್ ಸಿ ಇದೆ ನೋಡಿ, ಕೆಳಗೆ ನೋಡಿ ಆಪ್ಷನ್ ಸಿ 3421 ನೋಡಿ ಸರಿಯಾದ ಆನ್ಸರು 3421. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಪ್ರಶಸ್ತಿಗಳನ್ನು ಹಾಗೂ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ನೋಡಿ, ಈ ಕಡೆ ಎ ಕಾಲಮಲ್ಲಿ ಪಂಪ ಪ್ರಶಸ್ತಿ, ಚರಕ ಪ್ರಶಸ್ತಿ, ಶ್ಯಾಮತಲ ಪ್ರಶಸ್ತಿ, ಕುಮಾರವ್ಯಾಸ ಪ್ರಶಸ್ತಿ. ಈ ಕಡೆ ಪಟ್ಟಿ 2ರಲ್ಲಿ ನೋಡಿ, ಗಮಕ ಕಲೆ, ನೃತ್ಯ, ಸಾಹಿತ್ಯ, ಪತ್ರಿಕೋದ್ಯಮ ಯಾವ ವಿಭಾಗಕ್ಕೆ ಕೊಡ್ತಾರೆ ಅಂತ ಕೇಳಿದ್ದಾರೆ. ಪಂಪ ಪ್ರಶಸ್ತಿ ನಿಮ್ಗೆ ಗೊತ್ತಿರಬೇಕು. ಪಂಪ ಪ್ರಶಸ್ತಿ ಅಂದರೆ ಪಂಪ ಒಬ್ರು ಸಾಹಿತ್ಯ ಇದ್ರು ಸಾಹಿತ್ಯಕ್ಕಂತ ನೆನ್ಪಿಟ್ಕೊಂಡ್ಬಿಡಿ, ಪಂಪ ಸಾಹಿತ್ಯ. ಇನ್ನು ಚರಕ ಅಂತಂದ್ರೆ ಪತ್ರಿಕೋದ್ಯಮ. ಚರಕ ಅಂದರೆ ಪತ್ರಿಕೋದ್ಯಮ. ಇನ್ನು ಶಾಂತಲಾ ನೋಡಿ, ಶಾಂತಲಾ ದೇವಿ ಪ್ರಶಸ್ತಿ. ಶಾಂತಲಾ ಅಂತಂದ್ರೆ ನೃತ್ಯ ದೇವತೆ ಅಂತ ಕರೀತಾರೆ, ನೃತ್ಯಕ್ಕೆ ಸಂಬಂಧಪಟ್ಟದ್ದು ಶಾಂತಲಾ ಪ್ರಶಸ್ತಿ. ಇನ್ನು ಕುಮಾರವ್ಯಾಸ ಯಾವಕ್ಕಂತಂದ್ರೆ ಕುಮಾರವ್ಯಾಸ ಪ್ರಶಸ್ತಿ ಗಮಕ ಕಲೆಗೆ ಸಂಬಂಧಪಟ್ಟದ್ದು ಕುಮಾರವ್ಯಾಸ ಪ್ರಶಸ್ತಿ. ಯಾವ್ದು ಆನ್ಸರ್ ಇದೆ ನೋಡಿ? 3421 ಇದೆ ನೋಡಿ. 3421 ಆಪ್ಷನ್ ಬಿ ಸರಿಯಾದ ಆನ್ಸರು. ಇನ್ನು ಪಂಪ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರಂತಂದ್ರೆ ಕುವೆಂಪು ಅವರು ಪಡೆದಿರ್ತಾರೆ. ಪಂಪ ಪ್ರಶಸ್ತಿ ಪ್ರಾರಂಭಗೊಂಡ ವರ್ಷ 1988ರಲ್ಲಿ ಪಂಪ ಪ್ರಶಸ್ತಿ ಪ್ರಾರಂಭಗೊಂಡಿರುತ್ತೆ. ಮೊದಲ ವ್ಯಕ್ತಿ ಪಡೆದವರು ಯಾರಂತಂದ್ರೆ ಕುವೆಂಪು ಅವರು ಪಡೆದಿರ್ತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, 27ನೇ ಪ್ರಶ್ನೆ. ಬೆಟ್ಟದ ಜೀವ ಕೃತಿ ರಚಿಸಿದವರು ಕುವೆಂಪು, ಶಿವರಾಮ್ ಕಾರಂತ್, ವಿಕ್ರು ಗೋಕಾಕ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಯಾರು ಬರೀತಾರೆ ಅಂತಾರೆ?
ಬೆಟ್ಟದ ಜೀವ ಕೃತಿಯನ್ನು ಶಿವರಾಮ್ ಕಾರಂತ್ ಅವರು ಇವರ ಬಿರುದು ಕಡಲ ತೀರಗದ ಭಾರ್ಗವ ಅಂತ ಕರಿತೀವಿ. ಇವರಿಗೆ 1977ರಲ್ಲಿ ಮೂಕಜ್ಜಿಯ ಕನಸುಗಳ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಾರೆ ಶಿವರಾಮ್ ಕಾರಂತ್ ಅವರು. ಇನ್ನು ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಸಂಖ್ಯೆ ಎಷ್ಟು ಅಂತಂದ್ರೆ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರ ಸಂಖ್ಯೆ. ಮೊದಲನೇದವರು ಕುವೆಂಪು, ಎರಡನೇದವರು ದ ರಾ ಬೇಂದ್ರೆ, ಶಿವರಾಮ್ ಕಾರಂತು, ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ವಿಕ್ರು ಗೋಕಾಕು, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡು, ಚಂದ್ರಶೇಖರ್ ಕಂಬಾರ್, ಒಟ್ಟು 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಮೊದಲು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಯಾವುದಂತಾರೆ ಹಿಂದಿ ಭಾಷೆಯಲ್ಲಿ ಅತಿ ಹೆಚ್ಚು ಪಡೆದರೆ, ಸೆಕೆಂಡ್ ಯಾವುದಪ್ಪ ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ 2ನೇ ಸ್ಥಾನದಲ್ಲಿ 8 ಜನ ಪಡೆದಿರ್ತಾರೆ ಜ್ಞಾನಪೀಠ ಪ್ರಶಸ್ತಿಯನ್ನ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ನಡೆಯುವ ಪ್ರಮುಖ ಉತ್ಸವ ಹಾಗೂ ಸ್ಥಳ ಹೊಂದಿಸಿರ ಅಂತ ಕೇಳಿದ್ದಾರೆ. ಎ ಪಟ್ಟಿಯಲ್ಲಿ ನೋಡಿ, ರನ್ನ ವೈಭವ, ಚಾಲುಕ್ಯ ಉತ್ಸವ, ಕದಂಬ ಉತ್ಸವ, ನವರಸಪುರ ಉತ್ಸವ. ಇಲ್ಲಿ ಪಟ್ಟಿ 2 ನೋಡಿ, ಬಿಜಾಪುರ, ಬನವಾಸಿ, ಮುಧೋಳ, ಐಹೊಳೆ, ಬಾದಾಮಿ ಪಟ್ಟದಕಲ್ಲು. ರನ್ನ ಉತ್ಸವ ಎಲ್ಲಿ ನಡೆಯುತ್ತೆ ನಿಮ್ಗೆ ಗೊತ್ತಿರಬೇಕು. ರನ್ನ ರಬಕವಿ, ರನ್ನ ಹುಟ್ಟಿದ ಊರು ರಬಕವಿ ಬನಹಟ್ಟಿ, ಮುಧೋಳದಲ್ಲಿ ನಡೆಯುತ್ತೆ. ಚಾಲುಕ್ಯ ಉತ್ಸವ, ಚಾಲುಕ್ಯ ಅಂತಾರೆ ಬಾದಾಮಿ ಚಾಲುಕ್ಯರು, ಐಹೊಳೆ ಮತ್ತು ಪಟ್ಟದಕಲ್ಲಿ ನಡೆಯುವ ಉತ್ಸವ ಅದಂತಾರೆ ಚಾಲುಕ್ಯ ಉತ್ಸವ. ಇನ್ನು ಬನವಾಸಿಯ ಕದಂಬರು ಅಂತ ಕೇಳಿರ್ತೀವಿ. ಕರ್ನಾಟಕದ ಮೊದಲ ಮನೆತನ ಯಾವುದಂತಾರೆ ಕದಂಬ ಮನೆತನ. ಅಲ್ಲಿ ಆಚರಣೆ ಮಾಡುವ ಉತ್ಸವ ಯಾವುದಂತಾರೆ ಬನವಾಸಿ ಉತ್ಸವ. ಇನ್ನು ನವರಸಪುರ ಉತ್ಸವ ಎಲ್ಲಿ ನಡೆಯುತ್ತೆ ಅಂದರೆ ನವರಸಪುರ ಉತ್ಸವ ಬಿಜಾಪುರದಲ್ಲಿ ನಡೆಯುತ್ತೆ. ನವರಸಪುರ ಬಡಾವಣೆಯನ್ನ 2ನೇ ಇಬ್ರಾಹಿಂ ಆದಿಲ್ ಶಾಹಿ ನಿರ್ಮಾಣ ಮಾಡಿರ್ತಾನೆ ನವರಸಪುರ ಬಡಾವಣೆಯನ್ನ. ಆನ್ಸರ್ ಯಾವುದಾಗುತ್ತೆ ನೋಡಿ, 342 ನೋಡಿ. ಇದು ಕೂಡ 342 ಆಪ್ಷನ್ ಎ ಇದೆ ನೋಡಿ ಇಲ್ಲಿ 3421. ನೆಕ್ಸ್ಟ್ ನೋಡಿ, 2011ರ ಜನಗಣತಿಯ ವರದಿಯಂತೆ ಜನಸಂಖ್ಯಾ ಬೆಳವಣಿಗೆ ದರ ಋಣಾತ್ಮಕವಾಗಿರುವ ರಾಜ್ಯಕ್ಕೆ ಏಕೈಕ ಜಿಲ್ಲೆ ಅಂತ ಕೇಳಿದ್ರೆ 2011ರ ಜನಗಣತಿಯ ಪ್ರಕಾರ ಯಾವ ಜಿಲ್ಲೆಯಪ್ಪ ಅಂತಂದರೆ ಚಿಕ್ಕಮಗಳೂರು ನೋಡಿ. ಚಿಕ್ಕಮಗಳೂರು ಜಿಲ್ಲೆ ಏನಾಗಿರುತ್ತೆ, ಋಣಾತ್ಮಕ ಜನಸಂಖ್ಯೆ ಬೆಳವಣಿಗೆ ದರ ಋಣಾತ್ಮಕವಾಗಿದೆ, ನೆಗೆಟಿವ್ ಆಗಿದೆ, ಇಳಿಕೆ ಆಗಿರುವ ಜನಸಂಖ್ಯೆ ಯಾವುದಂತಾರೆ ಋಣಾತ್ಮಕ ಚಿಕ್ಕಮಗಳೂರು ಜಿಲ್ಲೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕದ ಎತ್ತರವಾದ ಶಿಖರ ಕಂಡುಬರುವ ಜಿಲ್ಲೆ ನಿಮ್ಗೆ ಗೊತ್ತಿರಬೇಕು ಯಾವುದಪ್ಪ ಅಂತ ನಿಮಗೆ, ಮುಳ್ಳಯ್ಯನಗಿರಿ. ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೋಡಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಕಂಡುಬರುತ್ತೆ, ಕರ್ನಾಟಕದ ಎತ್ತರವಾದ ಶಿಖರ. ಇನ್ನು ಕಾಫಿ ಬೆಳೆಯನ್ನು ಮೊದಲು ಬೆಳೆದ ಜಿಲ್ಲೆ ಯಾವುದಂತಂದರೆ ಬಾಬಾ ಬುಡನ್ಗಿರಿಯಲ್ಲಿ ಕಾಫಿಯನ್ನು ಬೆಳೆದಿರ್ತಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನೆಕ್ಸ್ಟ್ ನೋಡಿ, ಭಾರತ ಸಂವಿಧಾನದ ರಾಜನೀತಿಯ ನಿರ್ದೇಶಾತ್ಮಕ ಸೂತ್ರಗಳಲ್ಲಿ ಈ ಕೆಳಗಿನ ಯಾವ ಅಂಶಗಳು ಸೇರ್ಪಡೆಗೊಂಡಿವೆ? ಹೇಳಿಕೆ ನೋಡಿ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು. ಆಪ್ಷನ್ ಬಿ, ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಅವಕಾಶ ನೀಡುವುದು. ಆಪ್ಷನ್ ಎ. ಹೇಳಿಕೆ 3, ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ನೀಡುವುದು ಅಂತ ಕೇಳಿದರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಯಾವುದಂತಂದರೆ 3 ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಡಿ ಬರುತ್ತೆ. 3 ಕೂಡ ಸರಿಯಾಗಿವೆ. ಆಪ್ಷನ್ ಡಿ ಸರಿಯಾಗಿದೆ. ಇದು ನ್ಯಾಯಾಂಗದಿಂದ ಕಾರ್ಯಾಂಗವನ್ನು ಬೇರ್ಪಡಿಸುವ ಆರ್ಟಿಕಲ್ ಯಾವುದಪ್ಪ ಅಂತಂದರೆ 50ನೇ ವಿಧಿ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಬರುತ್ತೆ. 50ನೇ ವಿಧಿ ನ್ಯಾಯಾಂಗದಿಂದ ಕಾರ್ಯಾಂಗವನ್ನು ಬೇರ್ಪಡಿಸುವುದು ತಿಳಿಸುತ್ತೆ. ಇನ್ನು ಕೈಗಾರಿಕೆಗಳ ನಿರ್ವಹಣೆ, ಇನ್ನು ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಕೂಡ ಇವೆಲ್ಲ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ. ರಾಜ್ಯ ನಿರ್ದೇಶಕ ತತ್ವಗಳು ಆರ್ಟಿಕಲ್ 36ರಿಂದ 51 ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿವೆ. ರಾಜ್ಯ ನಿರ್ದೇಶಕ ತತ್ವಗಳು ಯಾವ ದೇಶದಿಂದ ಎರವಲು ಪಡೆಯಲು? ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ ನೋಡಿ ರಾಜ್ಯ ನಿರ್ದೇಶಕ ತತ್ವಗಳನ್ನು. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಪ್ರಜಾಸತ್ತತೆ ಯಾವ ಅಂಶದ ಮೇಲೆ ನಿಂತಿದೆ? ಆಪ್ಷನ್ ಎ, ಬರಹ ರೂಪದಲ್ಲಿರುವ ಸಂವಿಧಾನ. ಆಪ್ಷನ್ ಬಿ, ಮೂಲಭೂತ ಹಕ್ಕುಗಳು. ಆಪ್ಷನ್ ಸಿ, ಜನರಿಗಿರುವ ಸರ್ಕಾರವನ್ನು ಆಯ್ಕೆ. ಆಪ್ಷನ್ ಡಿ, ರಾಜನೀತಿಯ ನಿರ್ದೇಶಾತ್ಮಕ ಸೂತ್ರಗಳು. ಭಾರತ ಪ್ರಜಾಸತ್ತಾತ್ಮಕ ಅಂಶ ಅದರ ಮೇಲೆ ನಿಂತಿದೆ ಅಂತಂದರೆ ಜನರಿಗಿರುವ ಸರ್ಕಾರವನ್ನು ಆಯ್ಕೆ ಮಾಡುವುದು ಮುಖಾಂತರ ನಿಂತಿದೆ. ಆಪ್ಷನ್ ಸಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಭೂಮಿಯು ಸೂರ್ಯನ ಸುತ್ತುವುದು ಯಾವುದರಲ್ಲಿ ಅಂತ ಕೇಳಿದ್ದಾರೆ. ಅಂಡಾಕಾರದಲ್ಲಿ, ವೃತ್ತದಲ್ಲಿ, ವೃತ್ತಾಕಾರದ ವೃತ್ತದಲ್ಲಿ, ಆಯತಾಕಾರದ ವೃತ್ತದಲ್ಲಿ. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಭೂಮಿಯು ಎಲಿಪ್ಟಿಕಲ್ ಆಕಾರದ ಮೂಲಕ ತಿರುಗುತ್ತೆ, ಅಂಡಾಕಾರದ ಆಕಾರದಲ್ಲಿ ತಿರುಗುತ್ತದೆ ಭೂಮಿಯು. ನೆಕ್ಸ್ಟ್ ನೋಡಿ, ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂತ ಕೇಳಿದಾನೆ. ಆಪ್ಷನ್ಸ್ ನೋಡಿ, 2, 3, 4, 5 ಎಷ್ಟಿವೆ? ಮಾನವನ ಹೃದಯದಲ್ಲಿ
4 ಕೋಣೆಗಳು ಬರುತ್ತೆ, ಹೃದಯ ಕೋಣೆಗಳು ಸಂಖ್ಯೆ 4 ಯಾವಂತಾರೆ ಎಡ ವೃತ್ತಕ್ಷಿ, ಬಲ ವೃತ್ತಕ್ಷಿ, ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ, ವಿಯನ್ನ ಅಂಡ್ ಆರಿಟರಿ, ಲೆಫ್ಟ್ ಆರಿಟರಿ, ರೈಟ್ ಆರಿಟರಿ, ರೈಟ್ ವಿಯನ್ನ, ಲೆಫ್ಟ್ ವಿಯನ್ನ. ಒಟ್ಟು 4 ಕೋಣೆಗಳು ಬರುತ್ತವೆ ಮಾನವನ ಹೃದಯದಲ್ಲಿ. ಇನ್ನು ಹೃದಯದ ಮುಖ್ಯ ಕೆಲಸ ಅಂದರೆ ರಕ್ತವನ್ನು ಶುದ್ಧೀಕರಿಸುವುದು. ರಕ್ತವನ್ನು ಶುದ್ಧೀಕರಿಸುವುದು ಯಾವುದರ ಮುಖಾಂತರ? ಹೃದಯದ ಮೂಲಕ ಕೂಡ ರಕ್ತವನ್ನು ಶುದ್ಧೀಕರಿಸಬಹುದು ನೋಡಿ. ನೆಕ್ಸ್ಟ್ ನೋಡಿ, ಚಿಕನ್ ಪಾಕ್ಸ್ ಎಂಬುವುದು ಏನಂತ ಕೇಳಿದಾನೆ ನೋಡಿ. ವೈರಸ್ನಿಂದ ಬರುವ ರೋಗ, ಬ್ಯಾಕ್ಟೀರಿಯಿಂದ ಬರುವ ರೋಗ, ಹುಳುಗಳಿಂದ ಬರುವ ರೋಗ, ಅಲ್ಸರಿಕ್ ಕಾಯಿಲೆ ಅಂತ ಕೇಳಿದ್ದಾರೆ. ಚಿಕನ್ ಪಾಕ್ಸ್ ಅಂತಂದರೆ ವೈರಸ್ನಿಂದ ಬರುವ ರೋಗ ಆಗಿರುತ್ತೆ. ಚಿಕನ್ ಪಾಕ್ಸ್ ಇದೊಂದು ವೈರಸ್ನಿಂದ ಬರುವ ರೋಗ ನೋಡಿ. ಇನ್ನು ಚಿಕನ್ ಪಾಕ್ಸ್ ವಿರುದ್ಧಕ್ಕೆ ಯಾರು? ಎಡ್ವಿನ್ ಜೆನ್ನರ್ ಅವರು ಲಸಿಕೆಯನ್ನು ಕಂಡುಹಿಡಿದಿರ್ತಾರೆ. ಜೆನ್ನರ್ ಅವರು ಲಸಿಕೆಯನ್ನು ಕಂಡುಹಿಡಿದಾರೆ ಚಿಕನ್ ಪಾಕ್ಸ್ ವಿರುದ್ಧ. ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನದ ಎಡ್ವರ್ಡ್ ಜೆನ್ನರ್ ಅವರು. ನೆಕ್ಸ್ಟ್ ನೋಡಿ, ಅತಿ ಹೆಚ್ಚಿನ ಹಸಿರು ಮನೆ ಪರಿಣಾಮ ಈ ಕೆಳಗಿನ ಯಾವುದರ ಶೇಕಡಾವಾರು ಹೆಚ್ಚಿನ ಕೊಡುಗೆಯಿಂದ ಆಗಿರುತ್ತೆ ಅಂತ ಕೇಳಿದಾನೆ. ಯಾವುದಂತಂದರೆ ಸರಿಯಾದ ಆನ್ಸರು ಕಾರ್ಬನ್ ಡೈಆಕ್ಸೈಡ್ದಿಂದ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿರುತ್ತೆ. ಅತಿ ಹೆಚ್ಚು ಹಸಿರು ಮನೆ ಪರಿಣಾಮಕ್ಕೆ ಕಾರ್ಬನ್ ಡೈಆಕ್ಸೈಡು. ನೆಕ್ಸ್ಟ್ ನೋಡಿ, 36ನೇ ಪ್ರಶ್ನೆ, ವಿಧಾನ ಪರಿಷತ್ತನ್ನು ಪ್ರತಿನಿಧಿಸಿದ ಮೊದಲ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಯಾರಪ್ಪ ಅಂತಾರೆ ವಿಧಾನ ಪರಿಷತ್ತಿನ ಮೂಲಕ ಮುಖ್ಯಮಂತ್ರಿ ಆದಂಥ ಕರ್ನಾಟಕದ ಏಕೈಕ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡವರು. ಡಿ.ವಿ. ಸದಾನಂದ ಗೌಡವರು ವಿಧಾನ ಪರಿಷತ್ತಿನಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿರ್ತಾರೆ. ಡಿ.ವಿ. ಸದಾನಂದ ಗೌಡವರು. ಇನ್ನು ರಾಜ್ಯಸಭೆಯಿಂದ ಆಯ್ಕೆಯಾದ ಪ್ರಧಾನಮಂತ್ರಿಗಳು ನೋಡೋದಾದ್ರೆ ರಾಜೀವ್ ಗಾಂಧಿಯವರು, ಇಂದಿರಾ ಗಾಂಧಿಯವರು. ಅದೇ ರೀತಿ ನಮ್ಮ ಕರ್ನಾಟಕದಿಂದ ಏಕೈಕ ಆದಂಥ ವ್ಯಕ್ತಿ ಎಚ್.ಡಿ. ದೇವೇಗೌಡರು ಪ್ರಧಾನಮಂತ್ರಿ. ಇವರು ಕೂಡ ರಾಜ್ಯಸಭೆಯಿಂದ ಆಯ್ಕೆ ಆದಂಥ ಪ್ರಧಾನಮಂತ್ರಿಗಳಲ್ಲಿ ನೋಡ್ರಿ ಇವರು ಕೂಡ. ನೆಕ್ಸ್ಟ್ ನೋಡಿ, 37ನೇ ಪ್ರಶ್ನೆ, ಭಾರತ ಸಂವಿಧಾನದ ಪೀಠಿಕೆಯನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದರೆ ಭಾರತ ಸಂವಿಧಾನದ ಪೀಠಿಕೆ ಯಾವ ದೇಶ ಅಂದರೆ ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೋಡಿ. ಅಮೆರಿಕ ಸಂವಿಧಾನದಿಂದ ಪೀಠಿಕೆಯನ್ನು ಎರವಲು ಪಡೆಯಲಾಗಿದೆ. ಇನ್ನು ಇಲ್ಲಿ ತನಕ ಸಂವಿಧಾನದ ಪೀಠಿಕೆಯನ್ನು ಕೇವಲ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಯಾವ ತಿದ್ದುಪಡಿಯಪ್ಪ ಅಂತಂದರೆ 42ನೇ ತಿದ್ದುಪಡಿ 1976ರಲ್ಲಿ ಕೇವಲ ಒಂದು ಬಾರಿ ಸಂವಿಧಾನದ ಪೀಠಿಕೆಯನ್ನು ತಿದ್ದಲಾಗಿದೆ. ಇನ್ನು ನೆಕ್ಸ್ಟ್ ನೋಡಿ, ಭಾರತ ಸಂವಿಧಾನದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತ ಕೇಳಿದ್ದಾರೆ. ಸಂವಿಧಾನದ ಪರಿಹಾರಾತ್ಮಕ ಹಕ್ಕು, ಆಸ್ತಿ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ. ಯಾವುದಂತಾರೆ ಆಸ್ತಿಯ ಹಕ್ಕನ್ನು ತೆಗೆದು ಹಾಕಲಾಗಿದೆ. ಇದು ಆಸ್ತಿ ಹಕ್ಕು ಈಗ ಮೂಲಭೂತ ಹಕ್ಕಲ್ಲ. ಈಗ ಕೇವಲ ಇದೊಂದು ಕಾನೂನಾತ್ಮಕ ಹಕ್ಕನ್ನು ಮಾಡಲಾಗಿದೆ. 78ನೇ ತಿದ್ದುಪಡಿ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡಿ ಆಸ್ತಿ ಹಕ್ಕನ್ನು ತೆಗೆದು ಹಾಕಿ ಕೇವಲ 300A ವಿಧಿಗೆ ಕಾನೂನಾತ್ಮಕ ಹಕ್ಕನ್ನು ಮಾಡಲಾಗಿದೆ. ಎಷ್ಟನೇ ವಿಧಿ ಇತ್ತು? ಮೊದಲ ಆಸ್ತಿ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿ 31ನೇ ವಿಧಿಯಲ್ಲಿ ಬರುತ್ತಿತ್ತು. ಮೊದಲೇ 31ನೇ ವಿಧಿಯಲ್ಲಿ ಆಸ್ತಿ ಹಕ್ಕು ಹೊಂದುವ ಹಕ್ಕಿತ್ತು. ಅದನ್ನು 1978ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡಿ ತೆಗೆದು ಹಾಕಲಾಗಿದೆ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಯಾವುದು ಅತಿ ಹೆಚ್ಚು ಸಂಗ್ರಹಣ ಸಾಮರ್ಥ್ಯ ಹೊಂದಿರುವ ಅಣೆಕಟ್ಟಾಗಿರುತ್ತೆ? ತುಂಗಭದ್ರಾ, ಆಲಿಮಟ್ಟಿ, ಕೃಷ್ಣರಾಜಸಾಗರ, ಭದ್ರಾ ಅಣೆಕಟ್ಟು. ಯಾವುದಪ್ಪ ಅಂತಂದರೆ ಅತಿ ಹೆಚ್ಚು ಜಲ ಸಂಗ್ರಹಣ ಹೊಂದಿರುವುದು ತುಂಗಭದ್ರಾ ಅಣೆಕಟ್ಟು ನೋಡಿ. ತುಂಗಭದ್ರಾ ಜಲಾಶಯ ಇದು ಎಲ್ಲಿ ಬರುತ್ತೆ? ಹೊಸಪೇಟೆಯಲ್ಲಿ ಕಂಡು ಬರುತ್ತೆ ನೋಡಿ. ಹೊಸಪೇಟೆಯಲ್ಲಿ ಪಂಪ ಸರೋವರ ಅಂತ ಕರೀತಾರೆ. ತುಂಗಭದ್ರಾ ನದಿಗೆ ಕಟ್ಟಲಾಗಿರೋ ಅಣೆಕಟ್ಟು ಪಂಪ ಸಾಗರ. ಇದು ಕರ್ನಾಟಕ ಮತ್ತು ಆಂಧ್ರ ರಾಜ್ಯಗಳ ನಡುವೆ ಜಲವನ್ನು ಹಂಚಿಕೊಳ್ಳುವ ನದಿ ಯಾವುದಂತಂದರೆ ತುಂಗಭದ್ರಾ ನದಿ ನೋಡಿ. ತುಂಗಭದ್ರಾ ನದಿಯು ಕೃಷ್ಣಾ ನದಿ ಅತಿ ದೊಡ್ಡದಾದ ಉಪನದಿ. ಅದಲ್ಲದೆ ಈಶಾನ್ಯ ದಿಕ್ಕಿಗೆ, ಕರ್ನಾಟಕದ ಈಶಾನ್ಯ ದಿಕ್ಕಿಗೆ ಹರಿಯುವ ನದಿಯಾಗಿದೆ ತುಂಗಭದ್ರಾ ನದಿ. ಇನ್ನು ಆಲಿಮಟ್ಟಿ ನದಿ ಯಾವ ನದಿಗೆ ಉಂಟಾಗಿದೆ ಅಂತಂದರೆ ಕೃಷ್ಣಾ ನದಿಗೆ ಉಂಟಾಗಿದೆ. ಆಲಿಮಟ್ಟಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಇದನ್ನು ಹೆಸರಿಡಲಾಗಿದೆ. ಆಲಿಮಟ್ಟಿ ಬಿಜಾಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇನ್ನೊಂದು ನಾರಾಯಣಪುರದಲ್ಲಿ ಬಸವಸಾಗರ ಜಲಾಶಯನ ನಿರ್ಮಾಣ ಮಾಡಲಾಗಿದೆ ಕೃಷ್ಣಾ ನದಿಗೆ. ಇನ್ನು ಕೃಷ್ಣರಾಜ ಜಲಸಾಗರ ಅಂತಾರೆ KRS, ಇದು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು. ಇನ್ನು
ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದಪ್ಪ ಅಂತಂದರೆ ಕರ್ನಾಟಕದ ಅತಿ ಉದ್ದವಾದ ನದಿ ಕೃಷ್ಣಾ ನದಿ. ಇನ್ನು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ಯಾವುದಪ್ಪ ಅಂತಂದರೆ ಕಾವೇರಿ ನದಿ ನೋಡಿ. ಕರ್ನಾಟಕದಲ್ಲಿ ಹುಟ್ಟಿ ಹರಿಯುವ ಅತಿ ಉದ್ದವಾದ ನದಿ ಅಂತಾರೆ ಕಾವೇರಿ. ಇನ್ನು ಕರ್ನಾಟಕದ ಅತಿ ಉದ್ದವಾದ ನದಿ ಅಂತಾರೆ ಕೃಷ್ಣಾ ನದಿ. ನೆಕ್ಸ್ಟ್ ನೋಡಿ, ಇನ್ಫೋಸಿಸ್ ಅಧ್ಯಕ್ಷರಾದ ಕೆ.ವಿ. ಕಾಮತ್ ಅವರು ಹಿಂದೆ ಅಧ್ಯಕ್ಷರಾಗಿದ್ದ ಹಣಕಾಸು ಸಂಸ್ಥೆ ಯಾವುದು ಅಂತ ಕೇಳಿದರೆ ಕೆ.ವಿ. ಕಾಮತ್ ಅವರು ಪರೀಕ್ಷೆ ನಡೆದಾಗ ICICIನ ಸಂಸ್ಥೆ ಮುಖ್ಯಸ್ಥರಾಗಿರ್ತಾರೆ. ICICIನ ಮುಖ್ಯಸ್ಥರು. ಭಾರತ ಅತಿ ದೊಡ್ಡದಾದ ಖಾಸಗಿಯ ಬ್ಯಾಂಕ್ ಯಾವುದಪ್ಪ ಅಂತಾರೆ ICICI ಬ್ಯಾಂಕ್ ನೋಡಿ. ಪ್ರಸ್ತುತ ICICI ಬ್ಯಾಂಕ್ದು ಭಾರತದ ಅತಿ ದೊಡ್ಡದಾದ ಖಾಸಗಿಯ ಬ್ಯಾಂಕು. ಇನ್ನು ಸರ್ಕಾರದ ಬ್ಯಾಂಕ್ ಅಂತಂದರೆ SBI ಭಾರತದ ಅತಿ ದೊಡ್ಡದಾದ ಬ್ಯಾಂಕು SBI. ಇದು ಖಾಸಗಿ ಬ್ಯಾಂಕು ICICI ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ನೀಡಲಾಗುವ ಅತ್ಯುತ್ತಮ ಕ್ರೀಡಾ ಪ್ರಶಸ್ತಿ ಯಾವುದಂತಾರೆ ಕ್ರೀಡಾ ಪ್ರಶಸ್ತಿ ಕರ್ನಾಟಕದಲ್ಲಿ ಏಕಲವ್ಯ ಪ್ರಶಸ್ತಿನ ಕರ್ನಾಟಕದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿದೆ. ಇನ್ನು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದಂತಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಭಾರತದಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ 1991-92ರಲ್ಲಿ ಪ್ರಾರಂಭಗೊಂಡಿರುತ್ತೆ. ಮೊದಲ ಪಡೆದ ವ್ಯಕ್ತಿ ಯಾರಂತಂದರೆ ವಿಶ್ವನಾಥ್ ಆನಂದ್ ಅವರು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇನ್ನು ಅರ್ಜುನ್ ಪ್ರಶಸ್ತಿ 1961ರಲ್ಲಿ ಪ್ರಾರಂಭಗೊಂಡಿದೆ ನೋಡಿ. ಅರ್ಜುನ್ ಪ್ರಶಸ್ತಿ ಕೂಡ ಅತ್ಯುತ್ತಮ ಕ್ರೀಡಾ ಆಟಗಾರರಿಗೆ ನೀಡಲಾಗುವ ಪ್ರಶಸ್ತಿ. ಇನ್ನು ಕ್ರೀಡಾ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡುತ್ತಾರೆ. ದ್ರೋಣಾಚಾರ್ಯ ಪ್ರಶಸ್ತಿ ಅತ್ಯುತ್ತಮ ಕ್ರೀಡಾ ತರಬೇತುದಾರರಿಗೆ. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಬುದ್ಧ ವಿಹಾರ ಸ್ಥಾಪಿಸಲಾಗಿರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಬುದ್ಧ ವಿಹಾರ ಎಲ್ಲಿ ಕಂಡು ಬರುತ್ತೆ? ತೊಗರಿಯ ಕಣಜ ಕಲಬುರಗಿಯಲ್ಲಿ ಕಂಡು ಬರುತ್ತೆ ನೋಡಿ. ಕಲಬುರಗಿಯಲ್ಲಿ ಬುದ್ಧ ವಿಹಾರ ಕಂಡು ಬರುತ್ತೆ. ಇನ್ನು ಬುದ್ಧ ಮಲಗಿರುವ ಬೆಟ್ಟ ಅಂತಂದರೆ ಯಾದಗಿರಿ ನೋಡಿ. ಬುದ್ಧ ಮಲಗಿರುವ ಬೆಟ್ಟ ಕಂಡು ಬರುವುದಿಲ್ಲ ಅಂತ ಕೇಳಿದ್ರೆ ಯಾದಗಿರಿಯಲ್ಲಿ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಕಳಸಾ ಮತ್ತು ಬಂಡೂರು ಯೋಜನೆಯನ್ನು ವಿರೋಧಿಸುತ್ತಿರುವ ರಾಜ್ಯ ಯಾವುದು ನೋಡಿ. ಯಾವ ಆಪ್ಷನ್ಸ್ ನೋಡಿ? ಕೇರಳ, ಗೋವಾ, ಮಹಾರಾಷ್ಟ್ರ, ತಮಿಳುನಾಡು. ಯಾವುದಂತಾರೆ ಗೋವಾ ರಾಜ್ಯ ತಕರಾರು ತೆಗೆದಿದೆ ಕಳಸಾ ಮತ್ತು ಬಂಡೂರು ಯೋಜನೆಗೆ. ಇದು ಯಾವ ನದಿಗೆ ಉಂಟಾಗಿದೆ ಅಂತಂದರೆ ಮಹದಾಯಿ ನದಿಗೆ ಉಂಟಾಗಿರುತ್ತೆ ಇದು ಕಳಸಾ ಮತ್ತು ಬಂಡೂರು ಕ್ಯಾನಲ್ ಯೋಜನೆ. ಇನ್ನು ಮಹದಾಯಿ ನದಿಗೆ ಉಂಟಾಗಿರುವ ಜಲಪಾತಗಳು ನೋಡೋದಾದರೆ ವಜ್ರಪೋ ಜಲಪಾತ, ಅದರಲ್ಲಿ ದೂಧಸಾಗರ್ ಜಲಪಾತ, ಇವೆರಡು ಮಹದಾಯಿ ನದಿಗೆ ಉಂಟಾಗಿರುವ ಜಲಪಾತಗಳು ನೋಡಿ. ಇನ್ನು ಭಾರತ ಅತಿ ಚಿಕ್ಕದಾದ ರಾಜ್ಯ ಯಾವಂತಾರೆ ಗೋವಾ ರಾಜ್ಯ ಭಾರತದ ಅತಿ ಚಿಕ್ಕದಾದ ರಾಜ್ಯ. ನೆಕ್ಸ್ಟ್ ನೋಡಿ, ಸಂವಿಧಾನದ 91ನೇ ತಿದ್ದುಪಡಿಯಿಂದಾದ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ ಗರಿಷ್ಠ ಮಿತಿ ಎಷ್ಟು ಅಂತ ಕೇಳಿದಾನೆ. ನಿಮ್ಗೆ ಗೊತ್ತಿರಬೇಕು, 34 ಜನ ಗರಿಷ್ಠ ಮಿತಿ ಎಷ್ಟಿದೆ? 34 ಜನ ಎಷ್ಟಿದೆ ಕರ್ನಾಟಕದ ವಿಧಾನಸಭೆಗೆ ಆಯ್ಕೆ ಆಗಿರುವ ಸದಸ್ಯರ ಸಂಖ್ಯೆ 224ರಲ್ಲಿ 15% ಮೀಸಲಾತಿ, 15% ಮಿನಿಸ್ಟರನ್ನು ಮೀರುವಂತಿಲ್ಲ ಅಂತಂದು 91ನೇ ತಿದ್ದುಪಡಿ ಹೇಳುತ್ತೆ. 91ನೇ ತಿದ್ದುಪಡಿ ಏನು ಹೇಳುತ್ತೆ? ಮಂತ್ರಿಮಂಡಲ ಗಜಗಾತ್ರದ ಬಗ್ಗೆ ತಿಳಿಸುತ್ತೆ. 15% ಮೀರುವಂತಿಲ್ಲ. ಅದರ 15% ಎಷ್ಟಾಗುತ್ತೆ? 34 ಜನ. ಮುಖ್ಯಮಂತ್ರಿ ಸಹಿತ ನೋಡಿ, 34 ಜನದಲ್ಲಿ ಮುಖ್ಯಮಂತ್ರಿ ಸಹಿತ ಹಿಡಿದು ಮುಖ್ಯಮಂತ್ರಿಯವರ ಹಿಡಿದು 34 ಜನ ಮಂತ್ರಿಮಂಡಲದ ಬಗ್ಗೆ ತಿಳಿಸುತ್ತೆ. ಇನ್ನು ಅದರ ಹೊರತುಪಡಿಸಿ ಅಂತಂದರೆ ದೆಹಲಿಯಲ್ಲಿ ಕೇವಲ 10% ಮೀರುವಂತಿಲ್ಲ, 10% ಮೀರುವಂತಿಲ್ಲ. ಅಲ್ಲಿ ಎಷ್ಟಿದೆ ಅಂತಂದರೆ 6 ಜನ ಇದೆ ನೋಡಿ. 6 ಜನ ಮುಖ್ಯಮಂತ್ರಿ ಸಹಿತ ಹಿಡಿದು ದೆಹಲಿಯಲ್ಲಿ ಮಂತ್ರಿಮಂಡಲ ಗಾತ್ರ ಎಷ್ಟಿದೆ ಅಂತಂದರೆ 6 ಜನ ನೋಡಿ. ನೆಕ್ಸ್ಟ್ ನೋಡಿ, ಕಲ್ಯಾಣ ಕರ್ನಾಟಕ ರಾಜ್ಯದ ಭಾಗವು ಒಳಗೊಂಡಿದೆ ಸಂವಿಧಾನದ ಪೀಠಿಕೆ, ಮೂಲಭೂತ ಹಕ್ಕುಗಳಲ್ಲಿ, ರಾಜನೀತಿ ನಿರ್ದೇಶನ ತತ್ವಸೂತ್ರಗಳು, ಸಂವಿಧಾನದ 4ನೇ ಪರಿಚ್ಛೇದ ಅಂತ ಕೊಟ್ಟಿದ್ದಾರೆ. ಕಲ್ಯಾಣ ರಾಜ್ಯದ ಭಾಗವು ಒಳಗೊಂಡಿದೆ ಅಂತ ಕೇಳಿದಾನೆ. ಎಲ್ಲಿ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಕಲ್ಯಾಣ ರಾಜ್ಯದ ಭಾಗವು ಎಲ್ಲಿ ಅಂತಂದರೆ ರಾಜನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ. ಕಲ್ಯಾಣ ರಾಜ್ಯ ವೆಲ್ಫೇರ್ ಸ್ಟೇಟಲ್ಲಿ ಕಂಡು ಬರ್ತದೆ. ರಾಜನಿರ್ದೇಶಕ ತತ್ವಗಳಲ್ಲಿ ಹೇಳಿದ್ದೀನಿ. ರಾಜನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ 36ರಿಂದ 51 ವಿಧಿಗಳು ರಾಜನಿರ್ದೇಶಕ ಪಟ್ಟಿವೆ. ಯಾವ ದೇಶದಿಂದ ಎರವಲು ಪಡೆದಿವೆ ಅಂತಂದರೆ ಐರ್ಲ್ಯಾಂಡ್ ದೇಶದಿಂದ ನಾವು ರಾಜನಿರ್ದೇಶಕ ತತ್ವಗಳನ್ನು ಎರವಲು ಪಡಿತೀವಿ, ಐರ್ಲ್ಯಾಂಡ್ ದೇಶದಿಂದ. ಇನ್ನು
ಇದರಲ್ಲಿ ಮೇನ್ ಮುಖ್ಯವಾಗಿ ಅಂತಾರೆ 44ನೇ ಆರ್ಟಿಕಲ್ ಬಗ್ಗೆ ಕೇಳ್ತಾನೆ ಎಕ್ಸಾಮಲ್ಲಿ. 44ನೇ ಆರ್ಟಿಕಲ್ ಯಾವುದಪ್ಪ ಅಂತ ನಿಮ್ಗೆ ಗೊತ್ತಿರಬೇಕು. ಏಕರೂಪ ನಾಗರಿಕತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಎಕ್ಸಾಮಲ್ಲಿ ಜಾಸ್ತಿ ಕೇಳಿದಾನೆ. ಏಕರೂಪ ನಾಗರಿಕತೆ ಬಗ್ಗೆ ತಿಳಿಸುವ ವಿಧಿ ಎಷ್ಟಂತಂದರೆ 44ನೇ ವಿಧಿ. ಇನ್ನು ಅಂತಾರಾಷ್ಟ್ರೀಯ ಒಪ್ಪಂದಗಳ ಒಡಂಬಡಿಕೆ ನಡೆಯುವುದು ಯಾವುದಂತಂದರೆ 51ನೇ ವಿಧಿಯ ಪ್ರಕಾರ. ನೋಡಿ, ಅಂತಾರಾಷ್ಟ್ರೀಯ ಒಂದು ಒಪ್ಪಂದ ನಡಿಬೇಕಾದ್ರೆ ಯಾವ ವಿಧಿಯ ಪ್ರಕಾರ ನಡೆಯುತ್ತೆ ಅಂತಂದರೆ ಆರ್ಟಿಕಲ್ 51ನೇ ವಿಧಿಯ ಪ್ರಕಾರ. ನೆಕ್ಸ್ಟ್ ನೋಡಿ, ಐರ್ಲೆಂಡ್ ರಾಜನೀತಿ ನಿರ್ದೇಶಾತ್ಮಕ ಸೂತ್ರಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದಿದೆ ಅಂತ ಕೇಳಿದಾನೆ. ಇವಾಗಲೇ ಹೇಳಿದ್ದೀನಿ, ಐರ್ಲ್ಯಾಂಡ್ ದೇಶದಿಂದ ನಾವು ರಾಜನಿರ್ದೇಶಕ ತತ್ವಗಳನ್ನು ಎರವಲು ಪಡೆಯಲಾಗಿದೆ. ಇನ್ನು ದಕ್ಷಿಣ ಆಫ್ರಿಕಾದಿಂದ ತಿದ್ದುಪಡಿ, ಜರ್ಮನಿ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಯನ್ನು ಎರವಲು ಪಡೆಯಲಾಗಿದೆ. ನೋಡಿ, ಜರ್ಮನಿ ಸಂವಿಧಾನದಿಂದ ತುರ್ತು ಪರಿಸ್ಥಿತಿಗಳನ್ನು ಎರವಲು ಪಡೆಯಲಾಗಿದೆ. ದಕ್ಷಿಣ ಆಫ್ರಿಕಾದಿಂದ ತಿದ್ದುಪಡಿಗಳನ್ನು, ಸಂವಿಧಾನಾತ್ಮಕ ತಿದ್ದುಪಡಿಗಳನ್ನು ಎರವಲು ಪಡೆಯಲಾಗಿದೆ. ನೆಕ್ಸ್ಟ್ ನೋಡಿ, ಸಂಸತ್ತಿನ ಚುನಾವಣೆ ಎಂದರಲ್ಲಿ ಮತದಾನ ಮಾಡುವ ಹಕ್ಕು ಅಂತ ಕೇಳಿದಾನೆ. ಯಾವುದಂತಂದರೆ ಇದೊಂದು ಕಾನೂನುಬದ್ಧ ಹಕ್ಕು. ನೋಡಿ, ಯಾವುದಂತಂದ್ರೆ ಮತದಾನ ಮಾಡುವ ಹಕ್ಕು ಒಂದು ಏನಾಗಿರುತ್ತೆ, ಸಂವಿಧಾನಾತ್ಮಕ ಹಕ್ಕು. ನೋಡಿ, ಇದೊಂದು ಸಂವಿಧಾನದ ಹಕ್ಕು ಆಗಿರುತ್ತೆ ಮತದಾನದ ಮಾಡುವ ಹಕ್ಕು. ಈಗ ಪ್ರಸ್ತುತ ಎಷ್ಟಿದೆ, ಅದರ ವಯಸ್ಸು 18 ವರ್ಷ ಆದ ಬಳಿಕ, 18 ವರ್ಷ ಆದ ನಂತರ ಮತದಾನ ಮಾಡಲು ಅರ್ಹರಾಗಿರುತ್ತಾರೆ. ಅದಕ್ಕಿಂತ ಮುಂಚೆ 1989ರಲ್ಲಿ ಎಷ್ಟಿತ್ತು ಮತದಾನ ಮಾಡೋದು ವಯಸ್ಸು, 21 ಇತ್ತು. ಅದನ್ನು ತಿದ್ದುಪಡಿ ಮಾಡಿ 18ಕ್ಕೆ ಇಳಿಸಲಾಗಿರುತ್ತೆ. 18 ವರ್ಷಕ್ಕೆ ಇಳಿಸಲಾಗಿದೆ. ಎಷ್ಟನೇ ತಿದ್ದುಪಡಿ ಮಾಡಿ ಇಳಿಸ್ತಾರೆ ಅಂತಾರೆ, ಸಂವಿಧಾನಕ್ಕೆ 61ನೇ ತಿದ್ದುಪಡಿ ಮಾಡಿ ಮತದಾನದ ವಯಸ್ಸನ್ನು ಇಳಿಕೆ ಮಾಡಲಾಗಿದೆ. 21 ವರ್ಷದಿಂದ 18ಕ್ಕೆ ಇಳಿಸಲಾಗಿದೆ. ಇನ್ನು ಭಾರತದಲ್ಲಿ ಮೊದಲು ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಯಾವಾಗ ಅಂತಂದರೆ 1952ರಲ್ಲಿ ನಡೆದಿರುತ್ತೆ. ನೋಡಿ, 1952ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆದಿರುತ್ತೆ. ಇನ್ನು 18 ವರ್ಷದ ವಯಸ್ಸಿಗೆ ಮತದಾನ ಮಾಡೋದು ನಡೆದ ಚುನಾವಣೆ ಅಂತಾರೆ 1990ರಲ್ಲಿ ಮೊದಲ ಬಾರಿಗೆ 18 ವರ್ಷದೆಲ್ಲರೂ ಮತದಾನ ಮಾಡಲು ಅರ್ಹರಾಗಿರ್ತಾರೆ 1991ರಲ್ಲಿ. ನೆಕ್ಸ್ಟ್ ನೋಡಿ, ಚಂದ್ರಶೇಖರ್ ಕಂಬಾರ್ ಅವರು ಈ ಕೆಳಗಿನ ಕೃತಿಗಳನ್ನು ಹಾಗೂ ಅವುಗಳ ಪ್ರಕಾರಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಚಂದ್ರಶೇಖರ್ ಕಂಬಾರ್ ಅವರದು ನೋಡಿ ಹೇಳಿಕೆ ಹೇಳ್ತೀನಿ. ನೋಡಿ, ಆಪ್ಷನ್ ಎ ಪಟ್ಟಿಯಲ್ಲಿ ಹೇಳ್ತೀನಿ. ಎಲ್ಲಿದೆ ಶಿವಪುರ, ಶಿವರಾತ್ರಿ, ಬಯಲಾಟಗಳು, ಶಿಖರಸೂರ. ಇನ್ನು ಬಿ ಎಲ್ಲಿ ನೋಡಿ ಯಾವ ವಿಭಾಗ ಅಂತಂದು ಕೇಳಿದ್ದಾರೆ. ಕಾದಂಬರಿ, ಸಂಶೋಧನಾ ಕಾರ್ಯ, ಕವನ ಸಂಕಲನ, ನಾಟಕ ಅಂತ ಕೊಟ್ಟಿದ್ದಾರೆ. ಎಲ್ಲಿದೆ ಶಿವಪುರ ಅನ್ನೋದು ಏನಂತಂದ್ರೆ ಇದೊಂದು ಕವನ ಸಂಕಲನ. ನೋಡಿ, ಚಂದ್ರಶೇಖರ್ ಕಂಬಾರ್ ಅವರು ಬರೆದ ಕವನ ಸಂಕಲನದ ಕೃತಿ ಎಲ್ಲಿದೆ ಅಂತಂದ್ರೆ ಎಲ್ಲಿದೆ ಶಿವಪುರ, ಎಲ್ಲಿದೆ ಶಿವಾಪುರ. ಇನ್ನು ಶಿವರಾತ್ರಿ ಇದು ನಾಟಕ ಆಗಿರುತ್ತದೆ. ಶಿವರಾತ್ರಿ ಚಂದ್ರಶೇಖರ್ ಕಂಬಾರ್ ಅವರು ಬರೆದ ನಾಟಕ. ಇನ್ನು ಬಯಲಾಟಗಳು ಇದೇನಂತಂದ್ರೆ ಸಂಶೋಧನಾ ಕಾರ್ಯ. ಬಯಲಾಟ ಅನ್ನುವುದು ಏನು ಮಾಡಿರ್ತಾರೆ, ಸಂಶೋಧನಾ ಕಾರ್ಯ. ಇನ್ನು ಶಿಖರ ಸೂರ್ಯ ಅನ್ನುವುದು ಇದೊಂದು ಕಾದಂಬರಿ. ನೋಡಿ, ಶಿಖರ ಸೂರ್ಯ ಕಾದಂಬರಿ. ಶಿಖರ ಸೂರ್ಯ ಕಾದಂಬರಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಎಲ್ಲಿದೆ ಶಿವಾಪುರ ಎನ್ನುವುದು ಏನಂತಂದ್ರೆ ಕವನ ಸಂಕಲನ. ಇನ್ನು ಶಿವರಾತ್ರಿ ಅನ್ನುವುದು ನಾಟಕ. ಬಯಲಾಟಗಳು ಅನ್ನುವುದು ಸಂಶೋಧನಾ ಕಾರ್ಯ ಮಾಡಿರ್ತಾರೆ. ಇನ್ನು ಶಿಖರ ಸೂರ್ಯ ಅನ್ನೋದು ಕಾದಂಬರಿ. ಯಾವ ಆನ್ಸರ್ ಯಾವುದಾಗುತ್ತೆ ಅಂತಾರೆ 3-4-2-1. ನೋಡಿ, ಆನ್ಸರು 3-4-2-1 ಯಾವುದಿದೆ ನೋಡಿ ಕೊಟ್ಟಿರೋ ಪ್ರಕಾರ ಆಪ್ಷನ್ ಡಿ ಇದೆ. ನೋಡಿ, ಸರಿಯಾದ ಆನ್ಸರು 3-4-2-1. ಇನ್ನು ಚಂದ್ರಶೇಖರ್ ಕಂಬಾರ್ ಅವರು ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಿದ್ದಾರೆ. ನೋಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕರ್ನಾಟಕದಿಂದ 3ನೇದವರು. ನೋಡಿ, ಕರ್ನಾಟಕದಿಂದ 3ನೇದವರು ಚಂದ್ರಶೇಖರ್ ಕಂಬಾರ್ ಅವರು. ಇನ್ನು ಮೊದಲು ವಿಕ್ರು ಗೋಕಾಕ್ ಅವರು, ಯು ಆರ್ ಅನಂತಮೂರ್ತಿ ಅವರು ಇಬ್ಬರು ಜನ ಆಗಿರ್ತಾರೆ ಇದರದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಿಗೆ. ಪ್ರಸ್ತುತ ಯಾರಾದರೆ ಚಂದ್ರಶೇಖರ್ ಕಂಬಾರ್ ಅವರು. ಇವರು ಬೆಳಗಾವಿಯ ಮೂಲದವರು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನವರು. ಇವರಿಗೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ನೋಡಿ, ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯದ ಕುರಿತು ಚಂದ್ರಶೇಖರ್ ಕಂಬಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ನೆಕ್ಸ್ಟ್ ನೋಡಿ, ಕರ್ನಾಟಕ ಜ್ಞಾನ ಆಯೋಗದ ಈಗಿನ ಅಧ್ಯಕ್ಷರು ಅಂತ ಕೇಳಿದ್ದಾರೆ ಯಾರಂತಂದ್ರೆ ಕಸ್ತೂರಿ ರಂಗನ್ ಅವರು. ಕಸ್ತೂರಿ ರಂಗನ್ ಅವರು ಕರ್ನಾಟಕ ಜ್ಞಾನ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಇನ್ನು ಭಾರತ ಹೊಸ ಶಿಕ್ಷಣ ಕಾಯ್ದೆಯ ಮುಖ್ಯಸ್ಥರು ಕೂಡ ಇವರೇ ಆಗಿದ್ದಾರೆ. ನೋಡಿ, ಕಸ್ತೂರಿ ರಂಗನ್ ಅವರು. ನೆಕ್ಸ್ಟ್ ನೋಡಿ, ಈ ಭಾಗದ ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆ. ಈ ಕೆಳಗಿನ ಯಾವ ದೇಶದ ಮೂಲಕ ಸಮಭಾಜಕ ವೃತ್ತ ಹಾದು ಹೋಗುವುದಿಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಕಿನ್ಯಾ, ಕಾಂಗೋ, ಬ್ರೆಜಿಲ್, ಬೋಲೋವಿಯಾ. ಯಾವುದಂತಂದ್ರೆ ಯಾವುದು ಹಾಗೆ ಹೋಗುವುದಿಲ್ಲ ಸಮಭಾಜಕ ವೃತ್ತದ ಮೇಲೆ ಅಂತಂದ್ರೆ ಬೋಲೋವಿಯಾ. ನೋಡಿ, ಬೋಲೋವಿಯಾ ಹಾದು ಹೋಗಿರುವುದಿಲ್ಲ, ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗಿರೋದಿಲ್ಲ. ಇನ್ನು ಯಾವ ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗಿರೋ ರಾಷ್ಟ್ರಗಳು ನೋಡೋದಾದ್ರೆ ಮೊದಲು ಆಫ್ರಿಕನ್, ದಕ್ಷಿಣ ಅಮೆರಿಕದಿಂದ ಸ್ಟಾರ್ಟ್ ಮಾಡ್ಕೊಂಡು ಬರೋಣ. ದಕ್ಷಿಣ ಅಮೆರಿಕದಿಂದ ಇಕ್ವಿಡೋರಿಯಾ ನೋಡಿ, ದಕ್ಷಿಣ ಅಮೆರಿಕದಲ್ಲಿ ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗೋ ರಾಷ್ಟ್ರ
ಇಕ್ವೆಡೋರಿಯಾ, ಕೊಲಂಬಿಯಾ, ತದನಂತರ ಕೊಲಂಬಿಯಾ ಬರುತ್ತೆ. ಅದಾದ ನಂತರ ಬ್ರೆಜಿಲು ಒಟ್ಟು ದಕ್ಷಿಣ ಅಮೆರಿಕದಲ್ಲಿ ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗಿರುವ ರಾಷ್ಟ್ರಗಳು ಒಟ್ಟು 3 ನೋಡಿ, ಇಕ್ವೆಡೋರಿಯಾ, ಕೊಲಂಬಿಯಾ ಮತ್ತು ಬ್ರೆಜಿಲು. ಅದು ತದನಂತರ ಎಲ್ಲಿ ಬರುತ್ತೆ, ನಂತರ ಆಫ್ರಿಕಾ ಖಂಡದ ಮೇಲೆ ನೋಡೋಣ ಬನ್ನಿ. ಗಬ್ಬನ್ನು, ಕಾಂಗೋ, ಡೆಮೊಕ್ರೆಟಿಕ್ ಆಫ್ ಕಾಂಗೋ, ಅದಾದ ನಂತರ ಉಗಾಂಡ, ಕಿನ್ಯಾ, ಸೋಮಾಲಿಯಾ, ಒಟ್ಟು 6 ರಾಷ್ಟ್ರಗಳು ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗಿರುತ್ತೆ ಆಫ್ರಿಕಾ ಖಂಡದಲ್ಲಿ. ಇನ್ನೊಂದ್ಸರಿ ಹೇಳುತ್ತೆ ನೋಡಿ, ಗಬ್ಬನ್ನು, ಕಾಂಗೋ, ಡೆಮೊಕ್ರೆಟಿಕ್ ಆಫ್ ಕಾಂಗೋ ಮತ್ತು ಅದಾದ ನಂತರ ಉಗಾಂಡ, ಕಿನ್ಯಾ, ಸೋಮಾಲಿಯಾ. ಇನ್ನು ಏಷ್ಯಾ ಖಂಡದಲ್ಲಿ ನೋಡೋದ್ರೆ ಇಂಡೋನೇಷ್ಯಾ ಮೂಲಕ ಕೂಡ ಸಮಭಾಜಕ ವೃತ್ತ ಹಾದು ನೋಡಿ, ಸಮಭಾಜಕ ವೃತ್ತ ಹಾದು ಹೋಗಿರುತ್ತೆ. ಇನ್ನು ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗುವ ನದಿ ಯಾವ್ದಂತ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಕಾಂಗೋ ನದಿ ನೋಡಿ, ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗುವ ನದಿ ಯಾವ್ದಂತಾರೆ ಕಾಂಗೋ ಅಥವಾ ಜೈರೆ ನದಿ ನೋಡಿ. ಇನ್ನು ಭಾರತದ ಮೂಲಕ ಹಾದು ಹೋಗಿರುವ ರೇಖೆ ಯಾವ್ದಂತಂದ್ರೆ ಕರ್ಕಾಟಕ ವೃತ್ತ ನೋಡಿ, ಕರ್ಕಾಟಕ ವೃತ್ತ 23 ಕರ್ಕಾಟಕ ವೃತ್ತ ಭಾರತದ ಮೂಲಕ ಹಾದು ಹೋಗಿರುತ್ತೆ. ಇನ್ನು ವಿಶೇಷ ಸೂಚನೆ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫೀಸಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಇನ್ನು ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾನೇ ಅಗತ್ಯ. ಇನ್ನು ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಜಾಯಿನ್ ಆಪ್ಷನ್ ಮೂಲಕ ನಮ್ಮ ಚಾನಲ್ಗೆ ನಿಮ್ಗೆ ಏನಾರು ಕೊಡಬೇಕಂತ ಅನಿಸಿದ್ದಲ್ಲಿ ಸಹಾಯ ಮಾಡಬಹುದು. ಯಾವ ಥರ ಅಂತಂದರೆ ಶಿಶು 29 ರುಪೀಸ್ಗಳು, ಕಿಶೋರ 59 ರುಪೀಸ್ಗಳು, ತರುಣ 159 ರುಪೀಸ್ಗಳು. ಅದಲ್ಲದೆ ಗೋಲ್ಡನ್ ಸಪೋರ್ಟ್ ಇರುತ್ತೆ 599 ರುಪೀಸ್ಗಳು. ಒಂದು ವೇಳೆ ಪೇ ಆಗಲಿಲ್ಲ ಅಂತಂದರೆ ನಮ್ಮ ಮುಖಾಂತರ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಈ ನಂಬರ್ನ ಮುಖಾಂತರ ಪೇ ಮಾಡಬಹುದು. ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಈ ಕೊಟ್ಟಿರೋ ನಂಬರನ್ನು ಬಳಸ್ಕೊಂಡು ನೀವು ಪೇ ಮಾಡಬಹುದು. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಏನು ಮಾಡೋದು ಅಂದರೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಏನು ಮಾಡ್ತೀವಿ ಅಂದರೆ ಹೆಚ್ಚು ಬಂದ ಹಣವನ್ನು ಐಡಾಸ್ ಫೋರಂ ವತಿಯಿಂದ ವಿದ್ಯಾರ್ಥಿಗಳ ಏಳಿಗೆ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎವ್ರಿವನ್. ಗಾಡ್ ಬ್ಲೆಸ್ ಯು ಆಲ್.